ಓಂ ಶಾಂತಿ. ನಾನಾತ್ಮ ಬಿಂದು ಸ್ವರೂಪ ಮಾಸ್ಟರ್ ಸರ್ವಶಕ್ತಿವಂತ ಆತ್ಮ ಮಾಸ್ಟರ್ ಸರ್ವಶಕ್ತಿವಂತ ಆತ್ಮ ನಾನು ನಿರ್ವಿಘ್ನ ಆತ್ಮ ವಿಜಯ ರತ್ನ ನಾನು ಓಂ ಶಾಂತಿ. ಈ ದಿನದ ಅವ್ಯಕ್ತ ಮಹಾವಾಕ್ಯದಲ್ಲಿ ಬಾಬಾ ತಿಳಿಸ್ತಾ ಇದ್ದಾರೆ, ನಮ್ಮ ವೃತ್ತಿ ಚಂಚಲ ಆಗಲಿಕ್ಕೆ ಕಾರಣ ಏನು, ಕಾರಣ ಮತ್ತು ನಿವಾರಣೆ ಎರಡು ಬಾಬಾ ಇವತ್ತಿನ ಮಹಾವಾಕ್ಯದಲ್ಲಿ ವಿವರಿಸಿದ್ದಾರೆ. ಮುರಳಿ ದಿನಾಂಕ 6/8/72. परिवर्तन भूमि में आकर अपने को परिवर्तन का अनुभव करते हो. ಬಾಬಾ ಕೇಳ್ತಾರೆ, ನಾವು ಮಧುಬನ ಅಂದ್ರೇ ಅದಕ್ಕೆ ಮಹಿಮೆ ಏನು ಬರ್ತದೆ, ಪವಿತ್ರ ಭೂಮಿ ಅಂತ. ನಾವು ಪರಿವರ್ತನೆಯ ಭೂಮಿ, ಪವಿತ್ರ ಭೂಮಿ, ಪರಿವರ್ತನೆಯ ಭೂಮಿ ಅಂತ ವರ್ಣಿಸಲ್ಪಡುವಂತಹ ಭೂಮಿಗೆ ಬಂದವರು. ನಾನು ಪರಿವರ್ತನೆ ಆದೆ ಅಂತ ನೀವು ಅನುಭವ ಮಾಡುತ್ತಿದ್ದೀರಾ. भट्टी में आना अर्थात कमजोरियाँ या कमियों को भस्म करना. ನಾವು ಮಧುಬನಕ್ಕೆ ಭಟ್ಟಿಗೆ ಹೋಗ್ತೇವೆ, ಮಿಲನಕ್ಕೆ ಹೋಗ್ತೇವೆ. ಮಧುಬನಕ್ಕೆ ಹೋಗೋದು ಅಂದ್ರೇ ನಮ್ಮ ದುರ್ಬಲತೆಗಳನ್ನು, ನ್ಯೂನತೆಗಳನ್ನು ಭಸ್ಮ ಮಾಡಿಕೊಳ್ಳಿಕ್ಕೆ. तो ऐसे अनुभव करते हो कि कमजोरियों का सदा के लिए किनारा होता जा रहा है. ಹೀಗೆ ನಾವು ಅನುಭವ ಮಾಡಬೇಕಾಗಿದೆ, ನನ್ನೊಳಗಿರುವ ದುರ್ಬಲತೆಗಳು, ನ್ಯೂನತೆಗಳು ಸದಾ ಕಾಲಕ್ಕೆ ದೂರ ಆಗುತ್ತಾ ಇವೆ. ಅಪ್ನೆ ಮೇ ಇತನಿ ವಿಲ್ ಪವರ್ ಭರ್ತೆ ಜಾ ರಹೆ ಹೋ. ನನ್ನಿಂದ ದುರ್ಬಲತೆಗಳು ದೂರ ಆಗ್ತಾ ಇದೆ ಅಂತ ಈ ಪ್ರಕಾರದ ನಿಮ್ಮ ಮನೋಶಕ್ತಿ, ನಿಮ್ಮೊಳಗೆ ವಿಲ್ ಪವರನ್ನು ತುಂಬುತ್ತಿದ್ದೀರಾ ಅಂತ ಬಾಬಾ ಕೇಳ್ತಾರೆ. ಕ್ಯೋಂಕಿ इस समय का परिवर्तन सदा काल का परिवर्तन हो जाएगा. ಬಾಬಾ ಹೇಳ್ತಾರೆ, ಈಗ ಸಂಗಮಯುಗದಲ್ಲಿ ನಮ್ಮನ್ನು ಪರಿವರ್ತನೆ ಮಾಡಿಕೊಂಡ್ರೆ ಈ ಪರಿವರ್ತನೆ ಬಾಬಾ ಹೇಳ್ತಾರೆ ಮುಂದಿನ ಕಲ್ಪಕ್ಕೆ, ಸೃಷ್ಟಿ ನಾಟಕಕ್ಕೆ ಪೂರ್ಣ ಲಾಭ ಕೊಡುವಂಥದ್ದಾಗ್ತದೆ. ಸದಾಕಾಲದ ಪರಿವರ್ತನೆ ಅಂತ ಹೇಳ್ತಾರೆ ಇದಕ್ಕೆ. जैसे अग्नि में कोई वस्तु डाली जाती है तो अग्नि में डाली हुई वस्तु का रूप, रंग, कर्तव्य बदल जाता है. यह फिर से पहले वाला हो नहीं सकता. ಬಾಬಾ ಉದಾಹರಣೆಗೆ ಹೇಳ್ತಾರೆ ನೋಡಿ, ಒಂದು ವಸ್ತುವನ್ನು ಬೆಂಕಿಗೆ ಹಾಕಿದಾಗ ಆ ವಸ್ತುವಿನ ಬಣ್ಣ, ರೂಪ, ಅದರ ಕರ್ತವ್ಯ ಅಂದರೆ ಅದು ಏನು ಕೆಲಸ ಮಾಡ್ತದೆ ಎಲ್ಲ ಚೇಂಜ್ ಆಗಿಬಿಡ್ತದೆ. ಪುನಃ ಅದೇ ವಸ್ತು ಬೇಕಂದ್ರೆ ಸಿಗೋದಿಲ್ಲ, ಯಾಕೆಂದರೆ ಬೆಂಕಿಯಲ್ಲೆಲ್ಲ ಚೇಂಜ್ ಆಗಿಬಿಡ್ತದೆ. तो ऐसे ही अपने को अनुभव करते हो, कमजोरियों का रूप रंग बदल रहा है, ऐसा परिवर्तन कर रहे हो. ಹೀಗೆ ನಮ್ಮನ್ನು ಅನುಭವ ಮಾಡಬೇಕಾಗಿದೆ. ನಮ್ಮ ದುರ್ಬಲತೆಗಳ ಬಣ್ಣ, ರೂಪ ಏನೇನಿದೆ, ನಮ್ಮ ದುರ್ಗುಣಗಳದ್ದು ಇವೆಲ್ಲ ಬಾಬನ ಜ್ಞಾನ ಯೋಗದ ಅಗ್ನಿಯಲ್ಲಿ ಏನು ಮಾಡಬೇಕು, ಸುಟ್ಟು ಹಾಕಬೇಕಾಗಿದೆ, ಪರಿವರ್ತನೆ ಮಾಡ್ಕೋಬೇಕಾಗಿದೆ. अपने अंदर दृढ़ संकल्प हो कि मुझे परिवर्तित होकर ही जाना है. ಹೀಗೆ ನಾವು ಬಾಬನ ಮನೆಗೆ ಬಂದಿದ್ದೇವೆ, ಬಾಬನ ಸಮ್ಮುಖದಲ್ಲಿ ಬಂದಿದ್ದೇವೆಂದರೆ ಆಂತರಿಕ ಈ ದೃಢ ಸಂಕಲ್ಪ ಮಾಡಿಕೊಂಡೇ ಹೋಗಬೇಕು. ಏನಂತ, ನಾನು ಪರಿವರ್ತನೆ ಆಗಲೇಬೇಕಾಗಿದೆ.
इस दृढ़ संकल्प की लगन की अग्नि इसी तेज प्रज्वलित की है, तो इस श्रेष्ठ संकल्प की अग्नि की अग्नि में पूरी तरह से कमजोरियां भस्म हो जाए। ಮೊದಲಿಗೆ ದೃಢ ಸಂಕಲ್ಪ ಏನು ಮಾಡಬೇಕು, ನನ್ನ ದುರ್ಬಲತೆಗಳನ್ನು ಬಾಬನ ಜ್ಞಾನಯೋಗದ ಅಗ್ನಿಯಲ್ಲಿ ಸುಟ್ಟು ಭಸ್ಮ ಮಾಡಬೇಕು. ಈ ದೃಢ ಸಂಕಲ್ಪವನ್ನು ಮೊದಲು ಮಾಡಬೇಕು. ಈ ಶ್ರೇಷ್ಠ ದೃಢ ಸಂಕಲ್ಪದ ಅಗ್ನಿಯೊಳಗೆ ಸಂಪೂರ್ಣ ನಮ್ಮ ದುರ್ಬಲತೆಗಳನ್ನು ಸುಟ್ಟು ಭಸ್ಮ ಮಾಡಿದ್ದೀರಾ ಅಂತ ಕೇಳ್ತಾರೆ. ಮೊದಲು ಸಂಕಲ್ಪ ಆದರೂ ಮಾಡಬೇಕಲ್ಲ, ನನ್ನ ದುರ್ಗುಣ ಇದು ಇದೆ, ಇದನ್ನು ನಾನು ಸುಟ್ಟಾಕಬೇಕು ಅಂತ ಸಂಕಲ್ಪ, ದೃಢ ಸಂಕಲ್ಪ ಮಾಡಬೇಕು. ಅಗರ್ आग तेज नहीं होती तो ना आग तेज होती है ना तो पहला रूप रहता, ना परिवर्तन का रूप वाला रहता, बीच में ही अधूरा रह जाता. ಈಗ ಒಂದು ವಸ್ತು ಬೆಂಕಿಗೆ ಹಾಕಿದ್ದೇವೆ, ಬೆಂಕಿ ಜೋರಾಗಿಲ್ಲ, ಪ್ರಖರವಾದ ಬೆಂಕಿ ಇಲ್ಲ ಅಂತಂದರೆ ವಸ್ತು ಸುಡ್ಲೂ ಇಲ್ಲ, ಪೂರ್ಣನೂ ಸುಡಲಿಲ್ಲ, ಅರ್ಧಂಬರ್ಧ ಸುಟ್ಟು ಆ ವಸ್ತು ಈಚೆ ಉಪಯೋಗಕ್ಕೂ ಇಲ್ಲ, ಈಚೆ ಸುಟ್ಟು ಚೇಂಜು ಆಗಲಿಲ್ಲ, ಈ ರೀತಿ ಆಗ್ತದೆ ತಾನೆ. ಹೀಗೆ ಬಾಬಾ ಹೇಳ್ತಾ ಇದ್ದಾರೆ. तो इनको तीव्र पुरुषार्थ नहीं कहा जाता है. इस श्रेष्ठ संकल्प की अग्नि इतनी तेज प्रज्वलित हुई, वह साधारण संकल्प किया कि हाँ प्रयत्न कर रहे हैं, हो ही जाएगा. ಹೀಗೆ ಮಕ್ಕಳು ಶ್ರೇಷ್ಠ ಸಂಕಲ್ಪದ ಅಗ್ನಿ ತೀವ್ರ ರೂಪದಿಂದ ಪ್ರಜ್ವಲಿಸಲಿಲ್ಲ ಅಂದರೆ ಸಾಧಾರಣತೆಯಲ್ಲೇ ಇರ್ತವೆ. ಪ್ರಯತ್ನ ಮಾಡ್ತಾ ಇದ್ದೇವೆ, ಪ್ರಯತ್ನಿಸ್ತಿದ್ದೇವೆ, ವಿಚಾರ ಮಾಡ್ತಾ ಇದ್ದೇವೆ ಅಂದರೆ ಅಗ್ನಿ ಅರ್ಧಂಬರ್ಧ ಉಂಟು ಅಂತ ಅರ್ಥ. ಈ ರೀತಿ ಆದಾಗ ನಮ್ಮ ದುರ್ಬಲತೆಗಳು ಸುಟ್ಟು ಭಸ್ಮ ಆಗ್ತವ. तो इनको तीव्र पुरुषार्थ नहीं कहा जाता, करके ही दिखाएंगे, इसको कहा जाता है तीव्र पुरुषार्थ. ಇದಕ್ಕೆ ತೀವ್ರ ಪುರುಷಾರ್ಥ ಅಂತ ಹೇಳಲ್ಲ. ಮಾಡ್ತಾ ಇದ್ದೇನೆ, ನೋಡ್ತಾ ಇದ್ದೇನೆ ಅಂದರೆ ತೀವ್ರ ಪುರುಷಾರ್ಥ ಅಲ್ಲ. ದೃಢ ಸಂಕಲ್ಪ ಮಾಡಬೇಕು, ನಾನು ಈ ಪರಿವರ್ತನೆ ಮಾಡಲೇಬೇಕು ಅನ್ನೋ ಪುರುಷಾರ್ಥ तीव्र पुरुषार्थ. इस समय इस भट्टी में आए हुए अपने स्टेज तीव्र पुरुषार्थ का अनुभव कर रहे हो. ಹೀಗೆ ನಾವು ಬಾಬನ ಸಮ್ಮುಖದಲ್ಲಿ ಭಟ್ಟಿಯಲ್ಲಿ ಮಧುಬನಕ್ಕೆ ಹೋಗಿರ್ತೇವೆ. ಆಗ ಈ ಅನುಭವನ ಮಾಡಬೇಕಾಗಿದೆ. ನಾನು ತೀವ್ರ ಪುರುಷಾರ್ಥದ ಅನುಭವ ಮಾಡಿ ಬರಬೇಕು. ನೀವು ತೀವ್ರ ಪುರುಷಾರ್ಥದ ಅನುಭವ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ ಬಾಬಾ. जो समझते हैं कि परिवर्तन भूमि में आते ही तीव्र पुरुषार्थ की लिस्ट में आ गए, वह हाथ उठाओ. ನಾವು ಮಧುಬನಕ್ಕೆ ಹೋಗಿದ್ದೇವೆ, ಮಧುಬನದಲ್ಲಿ ಇದ್ದೇವೆ ಅಂದರೆ ತೀವ್ರ ಪುರುಷಾರ್ಥದ ಗ್ರೂಪಿನಲ್ಲೇ ಇದ್ದೇವೆ ಅನ್ನೋಂಥವ್ರು ಕೈ ಎತ್ತಿ ಅಂತ ಬಾಬಾ ಕೇಳ್ತಾರೆ. ತೀವ್ರ ಪುರುಷಾರ್ಥಕ್ಕೆ ಅವಿನಾಶಿ ಛಾಪ್ ಲಗಾಲಿ ಹೈ, ನಾನು ತೀವ್ರ ಪುರುಷಾರ್ಥಿ, ಈ ಮುದ್ರೆಯನ್ನು ಹಾಕಿಕೊಂಡಿದ್ದೀರಾ ಅಂತ ಬಾಬಾ ಕೇಳ್ತಾರೆ. ಅವಿನಾಶಿ ಬಾಪ್ ದ್ವಾರ ಅವಿನಾಶಿ ಪ್ರಾಪ್ತಿ ಕರ್ ರಹೆ ಹೋ ನಾ. जब बाप अविनाशी है और प्राप्तियां भी अविनाशी है, तो अविनाशी प्राप्ति द्वारा जो अपनी स्टेज बना रहे हो वह भी अविनाशी हो. ಹೀಗೆ ಅವಿನಾಶಿ ತಂದೆಯ ಮೂಲಕ ಅವಿನಾಶಿ ಪ್ರಾಪ್ತಿ ಆಗ್ತಾ ಇದೆಯಾ? ಯಾವಾಗ ಅವಿನಾಶಿ ಹಾಗೂ ಪ್ರಾಪ್ತಿ ಅವಿನಾಶಿ ಎಂದಾಗ ಅವಿನಾಶಿ ಪ್ರಾಪ್ತಿಯ ಮೂಲಕ ಅವಿನಾಶಿ ಸ್ಥಿತಿ ನಿಮ್ಮದು ರೂಪಣೆ ಅವಿನಾಶಿಯಾಗಿ ಆಗಿರುತ್ತದೆ. इतनी हिम्मत अपने में समझते हो कि अपनी शुभ वृत्ति द्वारा प्रवृत्ति को, परिस्थिति को, प्रकृति को बदल सकते हो. ಈ ಪ್ರಕಾರವಾಗಿ ಬಾಬಾ ಹೇಳ್ತಾರೆ, ನೀವು ಇಷ್ಟು ಧೈರ್ಯ ಮಾಡಬೇಕು ಅಂದರೆ ಇಷ್ಟು ದೃಢ ಸಂಕಲ್ಪ ಮಾಡಬೇಕು. ನಮ್ಮ ಶುಭ ವೃತ್ತಿಯ ಮೂಲಕ ಪ್ರವೃತ್ತಿಯನ್ನು, ಪರಿಸ್ಥಿತಿಯನ್ನು, ಪ್ರಕೃತಿಯನ್ನು ಬದಲಾಯಿಸುತ್ತೇನೆ. अगर अपनी वृत्ति श्रेष्ठ है तो इसके लिए प्रवृत्ति व परिस्थिति कोई प्रकार का वार नहीं कर सकती. ಒಂದು ವೇಳೆ ಬಾಬಾ ತಿಳಿಸ್ತಿದ್ದಾರೆ, ನಮ್ಮ ವೃತ್ತಿ ಶ್ರೇಷ್ಠವಾಗಿದ್ದಾಗ ಪ್ರವೃತ್ತಿ ಆಗಲಿ ಪರಿಸ್ಥಿತಿ ಆಗಲಿ ಯಾವುದೇ ಪ್ರಕಾರದ ದಾಳಿ ನಮ್ಮ ಮೇಲೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕ್ಯೋಂಕಿ शुभ वृत्ति है ही यह कि मास्टर सर्वशक्तिवान नालेजफुल हो, पावरफुल हो. ಯಾಕೆಂದರೆ ನಿಮ್ಮ ಶುಭ ವೃತ್ತಿ ಏನಿದೆ, ನಿಮ್ಮ ಬಗ್ಗೆ ಮಾಸ್ಟರ್ ಸರ್ವಶಕ್ತಿವಂತ ಆತ್ಮ
ನಾನು ಮಾಸ್ಟರ್ ಜ್ಞಾನ ಪೂರ್ಣ ಆತ್ಮ, ಮಾಸ್ಟರ್ ಪವರ್ಫುಲ್ ಆತ್ಮ ಅಂತ ನೀವು ಇದ್ದೀರಿ ತಾನೆ. तो क्या अपनी वृत्ति को इतना श्रेष्ठ बनाया है? सदा वृत्ति को चेक करो कि हर समय अपनी वृत्ति श्रेष्ठ है. ಹೀಗೆ ಈಗ ನಾವು ನಮ್ಮನ್ನು ಚೆಕ್ ಮಾಡ್ಕೋಬೇಕಾಗಿದೆ, ನನ್ನ ವೃತ್ತಿ ಇಷ್ಟು ಶ್ರೇಷ್ಠವಾಗಿದೆಯಾ. ಸದಾ ವೃತ್ತಿಯನ್ನು ನಾವು ಚೆಕ್ಕಿಂಗ್ ಮಾಡ್ಕೋಬೇಕಾಗಿದೆ. ಪ್ರತಿ ಸಮಯದಲ್ಲಿ ವೃತ್ತಿ ಶ್ರೇಷ್ಠವಾಗಿಯೇ ಇರಬೇಕು. ಸಾಧಾರಣವಾದ ವೃತ್ತಿ ನಂದಿರೋದಿಲ್ಲ. ವೃತ್ತಿ ಅಂದರೆ ಗೊತ್ತಾಯ್ತಲ್ಲ, ನಮ್ಮ ಬುದ್ಧಿಯಲ್ಲಿ ನೋಡ್ತಿರೋ ದೃಶ್ಯಗಳು, ಯಾವುದರ ಪ್ರತಿ, ಯಾರ ಬಗ್ಗೆನೋ, ಸ್ವಯಂ ಬಗ್ಗೆನೋ, ಹೀಗೆ ಅನ್ನೋಂಥ ದೃಶ್ಯ ನಿಮ್ಮ ಒಂದು ಬುದ್ಧಿಯಲ್ಲಿ ಏನು ನಡೀತಿರ್ತದೆ ಅದು ಬಾಬಾ ಹೇಳ್ತಾರೆ ಸಾಧಾರಣವಾಗಿರಬಾರದು, ಕನಿಷ್ಠವಾಗಿರಬಾರ್ದು, ಶ್ರೇಷ್ಠವಾಗಿರಬೇಕು. तो वृत्ति को श्रेष्ठ बनाने के लिए प्रवृत्ति में रहते हुए प्रवृत्ति की परिस्थितियों से निवृत्त रहने का साधन अपनाना पड़े. ಹೀಗೆ ವೃತ್ತಿ ಶ್ರೇಷ್ಠ ಮಾಡಿಕೊಳ್ಳಲಿಕ್ಕಾಗಿ ಪ್ರವೃತ್ತಿಯಲ್ಲಿದ್ರೂ ಪ್ರವೃತ್ತಿಯ ಪರಿಸ್ಥಿತಿಗಳಿಂದ ನಿವೃತ್ತಿಯನ್ನು ಹೊಂದುವ ಸಾಧನ ಏನು, ಅದನ್ನು ನಾವು ಮೊದಲು ಅಳವಡಿಸಿಕೊಳ್ಬೇಕಾಗಿದೆ. तो सुनाया था ना कि भक्ति में करते हैं साधना, यहाँ ಜ್ಞಾನ ಮಾರ್ಗ ಮೇ ಹೇ ಸಾಧನ. ನೋಡಿ, ಭಕ್ತಿ ಮಾರ್ಗದಲ್ಲಿ ಕೂಡ ಸಾಧನೆಯನ್ನು ಮಾಡ್ತಾರೆ. ಜ್ಞಾನ ಮಾರ್ಗದಲ್ಲಿ ಏನಿದೆ, ಸಾಧನ ಇದೆ. ವಾ ಕೌನ್ ಸಾ ಸಾಧನ ಹೇ? ವೃತ್ತಿ ಚಂಚಲ ಹೋ ತೋ ಕ್ಯಾ ಕರೆಂಗೆ. ಭಕ್ತಿ ಮಾರ್ಗದಲ್ಲಿ ಕೂಡ ಭಕ್ತಿಯನ್ನು ಮಾಡೋ ಸಾಧನೆಯನ್ನು ಮಾಡ್ತಿರ್ತಾರೆ. ಹಾಗೆ ಜ್ಞಾನ ಮಾರ್ಗದಲ್ಲಿ ಸಾಧನ ಬಾಬಾ ನಮಗಿಟ್ಟಿದ್ದಾರೆ. ಸಾಧನ ಅಂದ್ರೇನು? ನಮ್ಮ ವೃತ್ತಿ ಚಂಚಲ ಯಾಕಾಗುತ್ತೆ? तो पहले तो वृत्ति चंचल होने का कारण क्या है? ಮೊಟ್ಟ ಮೊದಲನೇದಾಗಿ ನಮ್ಮ ವೃತ್ತಿ ಅಂದರೆ ನಮ್ಮ ಬುದ್ಧಿಯಲ್ಲಿ ಚಂಚಲ ದೃಶ್ಯಗಳು ಯಾಕೆ ಬರ್ತವೆ? ಚಂಚಲತೆ ಯಾಕೆ ಬರುತ್ತೆ? तो वृत्ति चंचल व साधारण होने का कारण यही है कि जो आने से ही पहला वृत्त लेते हो व प्रतिज्ञा करते हो उनसे नीचे आ जाते. ಹೀಗೆ ಈಗ ನಮ್ಮ ವೃತ್ತಿ ಬುದ್ಧಿ ಚಂಚಲ ಆಗಲಿಕ್ಕೆ, ಸಾಧಾರಣ ಆಗಲಿಕ್ಕೆ ಕಾರಣ ಏನು ಅಂದರೆ, ನಾವು ಬಾಬನ ಸಮ್ಮುಖದಲ್ಲಿ ಬಂದಾಗ ಮೊದಲನೇ ಪ್ರತಿಜ್ಞೆ ವೃತ್ತವನ್ನು ಏನು ಮಾಡ್ತೇವಲ್ಲ, ಅದನ್ನು ನಾವು ಬಿಟ್ಟು ಕೆಳಗೆ ಬಂದಿರ್ತೇವೆ. तो वृत्त को भंग कर लेते हो, ಆ ಪ್ರತಿಜ್ಞೆ को भूल जाते हो. ನಾವೇನು ಪ್ರತಿಜ್ಞೆ ಮಾಡಿದ್ದೇವೆ, ವೃತ್ತ ಮಾಡಿದ್ದೇವೆ, ಮಾಡ್ತೇನೆ ಅಂತ, ಅದನ್ನೇನು ಮಾಡ್ತೇವೆ ನಾವು ಭಂಗ ಮಾಡ್ಕೋತೇವೆ ಅಥವಾ ಅದನ್ನು ನಾವು ಬಿಟ್ಬಿಡ್ತೇವೆ, ಮರಿತೇವೆ. ಅದರಿಂದ ನಾವು ಮಾಡಿದ್ದೇನೆ ಈ ಪ್ರತಿಜ್ಞೆ ಅನ್ನೋದನ್ನು ಮರ್ತು ಬಿಡ್ತೇವೆ. ಹೀಗಾಗಿ ಅಲ್ಲಿ ವೃತ್ತಿ ಚಂಚಲತೆಗೆ ಒಂದು ಕಾರಣ ಆಯಿತು. तो वृत्त को भंग कर लेते हैं तो पहला वृत्त है मन वाणी कर्म में पवित्र रहेंगे. ಮೊದಲನೇ ವೃತ್ತ ಏನಿದೆ ನಮ್ಮದು, ಮನ ವಾಣಿ ಕರ್ಮದಲ್ಲಿ ನಾನು ಪವಿತ್ರನಾಗಿರುತ್ತೇನೆ. या पहला वृत्त लिया और दूसरा वृत्त एक बाप दूसरा ना कोई. ಒಂದನೇ ವೃತ್ತ ಏನಿದೆ, ಮನಸ ವಾಚ ಕರ್ಮಣ ಪವಿತ್ರನಾಗಿರುತ್ತೇನೆ, ಇದು ಮೊದಲನೇ ವೃತ್ತ ಆಯಿತು. ಎರಡನೇ ವೃತ್ತ ಏನಿದೆ ನಮ್ಮದು, ಏಕ್ ಬಾಪ್ ದೂಸರಾ ನಾ ಕೋಯ್, ಒಬ್ಬ ತಂದೆ ವಿನಃ ಅನ್ಯರಿಲ್ಲ. ಈ ವೃತ್ತ ಸಭಿನೇ ಲಿಯಾ ಹುವಾ ಹೈ. ಈ ಎರಡು ಪ್ರತಿಜ್ಞೆ ವೃತ್ತವನ್ನು ಮಾಡುತ್ತೇನೆ ಎಂದು ಎಲ್ಲರೂ ಸ್ವೀಕಾರ ಮಾಡಿದ್ದೀರಿ. जो वृत्त लेकर बीच में छोड़ देते तो भक्ति मार्ग में भी वृत्त रख फिर बीच में खंडन कर दे तो इसको क्या कहा जाएगा? ಹೀಗೆ ಈ ವೃತ್ತವನ್ನು ಮಾಡುತ್ತೇನೆ ಅಂತ ಸ್ವೀಕಾರ ಮಾಡಿ ವೃತ್ತವನ್ನು ಮಾಡ್ತಾ ಮಧ್ಯದಲ್ಲಿ ಬಿಡ್ತಾರೆ. ಇದೇ ರೀತಿ ಭಕ್ತಿ ಮಾರ್ಗದಲ್ಲಿ ಕೂಡ ವೃತ್ತ ಮಾಡ್ತೇನೆ ಅಂತ ಆರಂಭಿಸ್ತಾರೆ, ಮಧ್ಯದಲ್ಲಿ ವೃತ್ತವನ್ನು ಖಂಡನ ಮಾಡ್ಕೊಂಡ್ಬಿಡ್ತಾರೆ. ಇದಕ್ಕೇನಂತ ಕರೆಯಲಾಗ್ತದೆ? ಪುಣ್ಯಾತ್ಮಕ್ಕೆ ಬದಲೇ ಪಾಪಾತ್ಮ. ವೃತ್ತ ಮುಗಿತಾ ಬಂದಿರ್ತದೆ, ಕೊನೆಗೆ ಕಾರಣಗಳು ಹೇಗೆ ಬರ್ತವೆ, ವೃತ್ತ ಬಿಟ್ಬಿಡ್ತಾರೆ. ಅಷ್ಟು ಸಮಯ ವೃತ್ತ ಮಾಡಿರೋದು ಅಲ್ಲಿಗೆ ಭಂಗ ಆಯಿತು. ಇದಕ್ಕೇನು ಹೇಳ್ತಾರೆ? ಅಯ್ಯೋ, ಒಂದೆರಡು ದಿನ ತಡ್ಕೊಂಡಿದ್ರೆ ವೃತ್ತನೇ ಮುಗೀತಿತ್ತಲ್ಲ, ಇವರು ಪುಣ್ಯ ಪಡ್ಕೊಳ್ಳೋ ಪುಣ್ಯಾತ್ಮ ಅಲ್ಲ, ಇವರು ಪಾಪಾತ್ಮ ಅಂತ ಬೈತಾರೆ. अपने रुत कहाँ तक धारण किया है, रुत को सदा कायम रखा जाता है. ಅದೇ ರೀತಿಯಾಗಿ ಬಾಬಾ ನಮಗೂ ಕೇಳ್ತಾ ಇದ್ದಾರೆ, ಮನವಚನ ಕರ್ಮದ ಪವಿತ್ರನಾಗಿರುತ್ತೇನೆ, ಏಕ್ ಬಾಪ್ ದೂಸರಾ ನಾ ಕೋಯಿ. ಈ ವೃತ್ತವನ್ನು ಎಷ್ಟು ಬಾಬಾ ಹೇಳ್ತಾರೆ ಪರ್ಸೆಂಟೇಜ್ನಲ್ಲಿ ಧಾರಣೆ ಮಾಡಿದ್ದೀರಿ?
रुत को सदा कायम रखा जाता है। भक्त लोगों के अगर जान भी चले जाए तो भी ಋತ नहीं तोड़ते हैं। ಬಾಬಾ ಹೇಳ್ತಿದ್ದಾರೆ ಈ ಋತ ಸದಾ ಕಾಯಂ ಆಗಿಟ್ಕೊಂಡಿದ್ದೀರಿ ತಾನೇ. ಭಕ್ತರು ಕೂಡ ನೋಡಿ, ಕೆಲವರು ಭಂಗ ಮಾಡಿದರೆ ಕೆಲವು ಭಕ್ತರು ಕಟ್ಟಾ ಭಕ್ತರು ಹೀಗಿರ್ತಾರೆ, ಪ್ರಾಣ ಹೋದರೂ ಪರವಾಗಿಲ್ಲ, ಋತವನ್ನು ಬಿಡೋದಿಲ್ಲ. तो जब आप लोगों ने आने से ही ಋತ धारण किया तो सदा स्मृति रखो. ಹೀಗೆ ಬಾಬಾ ಹೇಳ್ತಿದ್ದಾರೆ, ನಾವು ಕೂಡ ಬಾಬನ ಸಮ್ಮುಖದಲ್ಲಿ ಬಂದ ಕೂಡಲೇ ಋತವನ್ನು ಮಾಡ್ತೇನೆ ಅಂತ ನಾವು ಋತವನ್ನು ಸ್ವೀಕಾರ ಮಾಡಿ ನಡೀತಾ ಇದ್ದೇನೆ, ಈ ಋತದಲ್ಲಿದ್ದೇನೆ ನಾನು ಎಂಬ ಸ್ಮೃತಿ ನಮಗೆ ಸದಾ ಇರಬೇಕಾಗಿದೆ. ಸ್ಮೃತಿ ಸೇ ಕಭಿ ಬಿ ವೃತ್ತಿ ಚಂಚಲ್ ನಾ ಹೋ. ಅಂದರೆ ಬಾಬಾ ಹೇಳ್ತಿದ್ದಾರೆ, ಈ ಋತದ ಸ್ಮೃತಿ ಇರಬೇಕು ನಮಗೆ. ಇಲ್ಲ ಎಂದಾಗ ಅಲ್ಲಿ ಬೇರೆ ಸ್ಮೃತಿ ಬಂದಾಗ ನಮ್ಮ ವೃತ್ತಿ ಚಂಚಲ ಆಗುತ್ತೆ. वृत्ति चंचल ना होगी तो प्रवृत्ति व परिस्थिति व प्रकृति को भी कोई भी विघ्न वश नहीं होंगे. ಹೀಗೆ ವೃತ್ತಿ ಚಂಚಲ ಆಗಲಿಲ್ಲ ಎಂದಾಗ ಪ್ರವೃತ್ತಿ, ಪರಿಸ್ಥಿತಿ, ಪ್ರಕೃತಿ ಕೂಡ ಬಾಬಾ ಹೇಳ್ತಿದ್ದಾರೆ ವಿಘ್ನ ಹಾಕಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಎಂದಿಗೂ ವಿಘ್ನಗಳಿಗೆ ವಶರಾಗಲ್ಲ. प्रकृति को दासी, परिस्थिति को स्वस्थिति, प्रवृत्ति को शुद्ध प्रवृत्ति का ಸ್ಯಾಂಪಲ್ ಬನ್ಕರ್ ದಿಖಾಯಂಗೆ. ಈ ರೀತಿ ಪ್ರತಿಜ್ಞೆಯ ಬಾಬಾ ಹೇಳ್ತಾರೆ, ಋತದಲ್ಲಿರುವಂತಹ ಮಕ್ಕಳು ಪ್ರಕೃತಿಯನ್ನು ದಾಸಿಯನ್ನಾಗಿ ಮಾಡ್ಕೊಳ್ತಾರೆ, ಪರಿಸ್ಥಿತಿಯನ್ನು ಸ್ವಸ್ಥಿತಿಯಿಂದ ಬದಲಾಯಿಸ್ತಾರೆ, ಹಾಗೂ ಪ್ರವೃತ್ತಿಯನ್ನು ಶುದ್ಧ ಪ್ರವೃತ್ತಿಯಾಗಿ ಮಾಡಿ ತೋರಿಸಿದ ಉದಾಹರಣಾ ಮೂರ್ತಿಯವರು ಆಗಿರ್ತಾರೆ. तो ऋत को हल्का करने से ही वृत्ति चंचल होती है. ಆದರೆ ಯಾವಾಗ ಮಕ್ಕಳು ಋತವನ್ನು ಹಗುರ ಮಾಡ್ಕೋತಾರೆ, ಅಂದರೆ ಮಾಡ್ತಾರೆ ಬಿಟ್ಟರೆ ಬಿಡ್ತಾರೆ, ಈ ರೀತಿಯಾಗಿ ಆದಾಗ ಅಲ್ಲಿ ಖಂಡಿತ ವೃತ್ತಿಯಲ್ಲಿ ಚಂಚಲತೆ ಬರ್ತದೆ. राखी पर यह प्रतिज्ञा कराएंगे ना कि पवित्र बनो तो पहले स्वयं को कंगन बांधना पड़े, तब दूसरों को भी इस कंगन में बांध सकते हैं. ಬಾಬಾ ರಕ್ಷಾಬಂಧನಕ್ಕೆ ನಮಗೆ ರಾಖಿಯನ್ನು ಕಟ್ಟಿ ಹೇಳ್ತಾರೆ, ಪವಿತ್ರನಾಗಿರುತ್ತೇನೆ ಅಂತ ಪ್ರತಿಜ್ಞೆ ಮಾಡಿ ಅಂತ. ಬಾಬಾ ಹೇಳ್ತಿದ್ದಾರೆ, ಮಕ್ಕಳಿಗೆ ರಾಖಿ ಕಂಕಣವನ್ನು ನಿಮ್ಮ ಕೈಗೆ ಕಟ್ಕೊಳ್ಳಿ. ಮೊದಲು ನೀವು ಬಂಧನದಲ್ಲಿ ನೀವು ಬಂಧಿತರಾಗ್ರಿ, ನಂತರ ಅನ್ಯರನ್ನು ಬಂಧಿಸಿರಿ. जिनको राखी बांधते हो वह पवित्र बनते हैं, वह ऋत लेते हैं, इतनी हिम्मत भी नहीं रखते. ಬಾಬಾ ಹೇಳ್ತಾರೆ, ನಾವು ಯಾರಿಗೆ ರಾಖಿಯನ್ನು ಕಟ್ತೇವೆ, ನೀವು ಪವಿತ್ರರಾಗುವಂಥ ಋತವನ್ನು ಮಾಡಿ ಅಂತ, ಆದರೆ ಇಷ್ಟು ಧೈರ್ಯವನ್ನು ಇಡೋದಿಲ್ಲ. ಕಾರಣ ಏನು? ಪಹಲೆ बांधने वाले स्वयं ऋत में रहते हैं. मनसा में कोई भी अपवित्रता अगर आ जाती है तो पूरा ಋತ करेंगे. ಹೀಗೆ ಬಾಬಾ ಹೇಳ್ತಿದ್ದಾರೆ, ಮೊದಲು ರಾಖಿಯನ್ನು ಕಟ್ಟುತ್ತಿರೋರು ಸ್ವಯಂ ಈ ಋತದಲ್ಲಿದ್ದೀರಾ. ಮನಸ್ಸಿನಲ್ಲಿ ಕೂಡ ಅಪವಿತ್ರತೆ ಎಂಬುದು ಬಂತು ಅಂದರೆ ಅದು ಪೂರ್ಣ ಋತ ಅಂತ ಕರೆಯಲಾಗುತ್ತಾ. इस कारण जितनी बांधने वालों में कमी है तो जिसको बांधते हो उन्हों के ऊपर भी इतना आपकी पवित्रता के आकर्षण का प्रभाव नहीं पड़ता है. ಈ ಕಾರಣದಿಂದ ಬಾಬಾ ಹೇಳ್ತಿದ್ದಾರೆ, ನೀವು ಯಾರು ರಾಖಿ ಕಟ್ಟುತ್ತೀರಿ, ಕಟ್ಟೋರಲ್ಲಿ ದುರ್ಬಲತೆ ಯ ಪರಿಣಾಮ ಕಟ್ಟಿಸ್ಕೊಳ್ಳೋರ ಮೇಲೂ ಕೂಡ ಆಗುತ್ತದೆ. ನೀವು ಪವಿತ್ರತೆಯಿಂದ ಕಟ್ತಾ ಇದ್ದರೆ ಪವಿತ್ರತೆ ಆಕರ್ಷಣೆಯ ಪ್ರಭಾವ ಅವರ ಮೇಲೆ ಇರುತ್ತದೆ. एक रीति रस्म के माफिक सिर्फ संदेश लेते हैं कि इन्हों का यह रहस्य है, ಋತ नहीं लेते क्यों. ಈಗಂತೂ ಇವರು ರಾಖಿಯನ್ನು ಕಟ್ತಾರೆ, ಪವಿತ್ರರಾಗುವಂಥ ವಿಷಯ ಹೇಳ್ತಾರೆ ಅನ್ನುವಂತಹ ಒಂದು ಸಂದೇಶವನ್ನು ತಲುಪಿಸುವಂಥ ರಾಖಿ ಆಗಿದೆ. ಆದರೆ ರಾಖಿ ಕಟ್ಟಿಸ್ಕೊಳ್ತಾರೆ, ಪವಿತ್ರನಾಗುತ್ತೆ ಅನ್ನುವಂತಹ ಋತ ಮಾತ್ರ ಯಾರು ಮಾಡೋದಿಲ್ಲ. अपना ही कारण कहेंगे ना, अपना ही कारण कहेंगे ना, ವಾ ಕಹೆಂಗೆ ಕಿ ಭಾಗ್ಯ ಮೇ ನೈ ಹೇ. ಹೀಗೆ ಬಾಬಾ ಹೇಳ್ತಾ ಇದ್ದಾರೆ, ಅವರು ತಮ್ಮ ಕಾರಣಗಳನ್ನು ಹೇಳ್ತಾರೆ. ಕಾರಣ ಕೇಳಿದಾಗ ಆಗ ನಾವು ಹೇಳ್ತೇವೆ ಇವರ ಭಾಗ್ಯದಲ್ಲಿ ಈ ಭಾಗ್ಯ ಇಲ್ಲ. ಭಾಗ್ಯ बनाने वाले तो आप हो ना, भाग्य बनाकर ही आओ या भाग्य बनाने की इतनी तीव्र प्रेरणा देकर आओ जो आपके पीछे पीछे आकर्षित हो, भाग्य बनाने बिना रह न सके. ಬಾಬಾ ಹೇಳ್ತಾರೆ, ಮಕ್ಕಳು ಭಾಗ್ಯ ರೂಪಿಸುವಂತಹ ಮಕ್ಕಳು ನೀವು ಭಾಗ್ಯ ರೂಪಿಸಿಕೊಂಡಿರೋರು ಅಂತ ಕಂಡಾಗ
ಭಾಗ್ಯ ರೂಪಿಸಿಕೊಳ್ಳಲಿಕ್ಕಾಗಿ ಪ್ರೇರಣೆ ನಿಮ್ಮಿಂದ ಏನು ತಗೊಳ್ತಾರೆ, ಆ ಪ್ರೇರಣೆ ಪಡೆದವರು ನಿಮ್ಮ ಹಿಂದೆ ಭಾಗ್ಯದ ಆಕರ್ಷಣೆಗೆ ಓಡೋಡಿ ಬರ್ತಾರೆ. इतनी आकर्षण वाली है ना, रिवाज आत्माओं के लिए भी मिसाल देते हैं कि फलाने के 2 शब्द में इतनी शक्ति थी. ಹೀಗೆ ಬಾಬಾ ಹೇಳ್ತಾ ಇದ್ದಾರೆ, ಈಗಂತೂ ರಿವಾಜಿ ಅಂದರೆ ಮಾಡಬೇಕು ಅಂತ ಮಾಡ್ತಾ ಇರೋದಕ್ಕೂ ಬಾಬಾ ಹೇಳಿದಂತಹ ಪವಿತ್ರತೆ ಶಕ್ತಿ ಆಧಾರದಿಂದ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಬಾಬಾ ಹೇಳ್ತಾರೆ ನೋಡಿ, ಇಂತಹ ಅನೇಕ ಆತ್ಮಗಳಿದ್ದಾರೆ, ಪವಿತ್ರ ಶಕ್ತಿಯಿಂದ 2 ಮಾತು ಹೇಳಿರ್ತಾರೆ. ಆ 2 ಮಾತಿನ ಆಕರ್ಷಣೆ ತುಂಬ ಇರ್ತದೆ. ಅದರ ಹಿಂದೆ ಈಗಲೂ ನೋಡಿ ಭಕ್ತಿ ಮಾರ್ಗದಲ್ಲಿ ಗುರುಗಳ ಒಂದು ಆಶೀರ್ವಾದ 2 ಮಾತು ಕೇಳಿರ್ತಾರೆ, ಆ ಗುರುಗಳ ಹಿಂದೆ ಭಕ್ತರು ಓಡ್ತಿರ್ತಾರೆ. ತುನೋಂಕೆ ಹಾಗೆ ಆಪ್ ಕಿತ್ನಿ ಶ್ರೇಷ್ಠ ಆತ್ಮಯೋ, ಭಕ್ತಿ ಮಾರ್ಗದ ಈ ಗುರುಗಳಿಗಿಂತಲೂ ಅವರ ಮುಂದೆ ನೀವೆಷ್ಟು ಶ್ರೇಷ್ಠ ಆತ್ಮ ಆಗಿದ್ದೀರಿ. आजकल के जो महात्माएं गाए जाते हैं वो आप लोगों की प्रजा में भी प्रजा सदृश नहीं है. ಬಾಬಾ ಹೇಳ್ತಿದ್ದಾರೆ, ನೀವು ಇಂದಿನ ಮಹಾತ್ಮರು ಅಂತೇನಿದ್ದಾರೆ ಇವರು ಮುಂದೆ ಸತ್ಯುಗದ ಪ್ರಜೆಗಳಿಗೂ ಹೋಲಿಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ. ಯಾಕೆಂದರೆ ಪ್ರಜೆಗಳು ಕೂಡ ಸತ್ಯುಗದಲ್ಲಿ ಅಷ್ಟು ಶ್ರೇಷ್ಠ ಇರ್ತಾರೆ. तो क्योंकि ಸ್ವರ್ಗ के अधिकारी तो नहीं बनते हैं ना. ಈಗ ಕಲಿಯುಗದಲ್ಲಿರೋ ಮಹಾತ್ಮರು ಅನಿಸ್ಕೊಂಡ್ರು ಕೂಡ ಸತ್ಯುಗದ ಅಧಿಕಾರಿಗಳಂತಾಗುವುದಿಲ್ಲಲ್ಲ ಇವರು. आपकी प्रजा की भी जो प्रजा होगी वह ಸ್ವರ್ಗವಾಸಿ तो होंगे ना. ಹೀಗೆ ಸತ್ಯುಗದಲ್ಲಿ ನಿಮ್ಮ ಪ್ರಜೆಗಳಿಗೂ ಪ್ರಜೆಗಳೇನಿರ್ತಾರಲ್ಲ ಅವರು ಸ್ವರ್ಗವಾಸಿ ಆಗ್ತಾರೆ ತಾನೆ. ಸ್ವರ್ಗಕ್ಕೆ ಸುಖ ಕಾ ಅನುಭವ तो करेंगे ना, ये तो ಸ್ವರ್ಗ में आ नहीं सकते. ಹೀಗೆ ಸತ್ಯುಗ ಸ್ವರ್ಗದಲ್ಲಿ ಪ್ರಜೆಗಳಾದರೂ ಸ್ವರ್ಗದ ಆ ಸುಖದ ಅನುಭವ ಮಾಡ್ತಾರೆ. ಆದರೆ ಈಗಿನ ಮಹಾತ್ಮರೆನ್ನುವಂಥವ್ರು ಇವರು ನಾಳೆ ಸ್ವರ್ಗಕ್ಕೆ ಬರೋದೇ ಇಲ್ವಲ್ಲ. तो जब इतनी श्रेष्ठ आत्माएं हो तो कोई विशेष कर्तव्य करना चाहिए ना. ಹಾಗಾದರೆ ನೀವೀಗ ಇಷ್ಟು ಶ್ರೇಷ್ಠ ಆತ್ಮರು ಎಂದರೆ ಏನಾದರೂ ವಿಶೇಷ ಕರ್ತವ್ಯ ಮಾಡಬೇಕು ತಾನೆ. आप लोगों के एक एक बोल में इतनी शक्ति होनी चाहिए जो जैसे कि ಅನುಭವಿ ಮೂರ್ತ ಹೋಕರ್ ಬೋಲ್ತೆ ಹೋ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಹಾಗಾದರೆ ನೀವು ಬಾಬನ ಮಕ್ಕಳು ಒಂದೊಂದು ಮಾತು ಹೀಗೆ ಹೇಳಬೇಕು. ಇಷ್ಟು ಶಕ್ತಿ ಸ್ವರೂಪ ಆತ್ಮಗಳು ಅಂದರೆ ನೀವು ಅನುಭವಿ ಮೂರ್ತಿಯಾಗಿಯೇ ಮಾತಾಡಬೇಕಾಗಿದೆ. ಆ ಬೋಲ್ತೆ ಜಾವೋ ಅವ್ರಿಗೆ ಅನುಭವ ಕರ್ತೆ ಜಾಯೆ. ನೀವು ಅನುಭವ ಮೂರ್ತಿಯಾಗಿಯೇ ಹೀಗೆ ಮಾತಾಡಬೇಕಂದ್ರೆ ನೀವು ಮಾತಾಡ್ತಾ ಹೋದ ಹಾಗೆ ನಿಮ್ಮ ಮಾತು ಅವರಿಗೆ ಅನುಭವ ಆಗ್ತಾ ಇರಬೇಕು. आजकल के जो सो कॉल्ड महात्माएं पंडित आदि हैं, जब उन्होंने भी अल्पकाल की इतनी शक्ति है तो आप मास्टर सर्वशक्तिवान की एक बोल में कितनी शक्ति होनी चाहिए. ನೋಡಿ, ಇಂದಿನ ಕಾಲದಲ್ಲಿ ಈ ಕಥೆ ಪುರಾಣ ಹೇಳುವಂಥ ಮಹಾತ್ಮರು ಪಂಡಿತರು ಅಂತಿದ್ದಾರೆ. ಅವರ 1-2 ಮಾತುಗಳು ಕೂಡ ಭಕ್ತರಿಗೆ ಎಷ್ಟು ಆಕರ್ಷಣೆ ಆಗಿರ್ತವೆ. ನೀವು ಮಾಸ್ಟರ್ ಸರ್ವಶಕ್ತಿವಂತ ಆತ್ಮಗಳಂದರೆ ನಿಮ್ಮ ಒಂದೊಂದು ಮಾತು ಎಷ್ಟು ಶಕ್ತಿ ಸ್ವರೂಪ ಆಗಿರಬೇಕಾಗಿದೆ. एक एक बोल के साथ किसी का अनुभव कराते जाओ, जैसे किसी को पहला पाठ देते हो आप आत्मा हो. ಹೀಗೆ ಬಾಬಾ ಹೇಳ್ತಾರೆ, ನೀವು ಒಂದೊಂದು ಮಾತು ನಿಮ್ಮದು ಅನೇಕ ಆತ್ಮಗಳಿಗೆ ಶಿಕ್ಷಣ ಆಗಿರಬೇಕಾಗಿದೆ. ಹೀಗೆ ಈಗ ನೀವು ಮೊದಲನೇ ಪಾಠವನ್ನು ಕಲಿಸ್ತಾರೆ, ನೀವು ದೇಹ ಅಲ್ಲ ನೀವು ಆತ್ಮ. तो बोल के साथ उनको अनुभव कराते जाओ. ನೀವು ಆತ್ಮ ಆಗಿದ್ದೀರನ್ನುವಂತಹ ಮಾತು ಹೇಳೋದರ ಜೊತೆಗೆ ಅವರಿಗೆ ಅನುಭವ ಮಾಡಿಸುತ್ತಿರಬೇಕು. यही तो विशेषता है, ऐसे ही भाषण करना यह तो लोग भी करते हैं. ಇದು ಬಾಬನ ಮಕ್ಕಳ ವಿಶೇಷತೆ ಆಗಿದೆ. ಆದರೆ ಸುಮ್ಮನೆ ಭಾಷಣ ಮಾಡೋದು ಕಲಿಯುಗದಲ್ಲಿ ಕೂಡ ಮಹಾತ್ಮರು ಮಾಡ್ತಾರೆ, ಅವರ ಹಾಗೆ ನಿಮ್ಮದು ಆಗ್ಬಿಡುತ್ತದೆ. दूसरी रीति बोलना यह वह भी करते हैं, लेकिन जो अन्य लोग नहीं कर सकते वह ಶ್ರೇಷ್ಠ ಆತ್ಮಯೇ कर सकते हो. ಈ ರೀತಿಯಾಗಿ ಬಾಬಾ ಹೇಳ್ತಿದ್ದಾರೆ, ಲೌಕಿಕದ ಭಾಷಣಕಾರರು ಮಾತಾಡಿದ ಹಾಗೆ ನೀವು ಮಾತಾಡೋದಕ್ಕೂ ಬಾಬಾ ಹೇಳ್ತಿದ್ದಾರೆ, ನೀವು ಶ್ರೇಷ್ಠ ಆತ್ಮಗಳಂದರೆ ವ್ಯತ್ಯಾಸ ಕಾಣಬೇಕಾಗಿದೆ ಅಲ್ಲ, ಅವ್ರ ಹಾಗೇನೆ ಇವರು ಅಂತ ಆಗಬಾರ್ದಲ್ಲ. तो यह विशेषता प्रैक्टिकल में दिखाई दे, वह कैसे ಹೋಗಿ. ಆದರೆ ಮಕ್ಕಳಲ್ಲಿ ಈ ವಿಶೇಷತೆ ಪ್ರಾಕ್ಟಿಕಲಿ ಕಾಣಬೇಕಾಗಿದೆ. ಇದು ಯಾವಾಗ ಆಗ್ತದೆ ಅಂತ ಬಾಬಾ ಕೇಳ್ತಾರೆ.
जब अपने में सर्व विशेषताओं को धारण करो, अपने आप में भी अगर विशेषता को धारण नहीं किया तो औरों को भी धारणा मूर्त नहीं बना सकते. ಹೀಗೆ ಬಾಬಾ ಹೇಳ್ತಿದ್ದಾರೆ, ನೀವು ನಿಮ್ಮೊಳಗೆ ವಿಶೇಷತೆಗಳ ಧಾರಣೆ ಮಾಡಬೇಕು. ಬಾಬಾ ಹೇಳ್ತಾರೆ ನೋಡಿ, ನೀವು ನಿಮ್ಮೊಳಗೆ ವಿಶೇಷತೆಗಳ ಧಾರಣೆ ಮಾಡಲಿಲ್ಲ ಅಂದರೆ ನೀವು ಅನ್ಯರ ಮುಂದೆ ಧಾರಣಾ ಮೂರ್ತಿ ಆಗ್ಲಿಕ್ಕೆ ಹೇಗೆ ಸಾಧ್ಯ? इसलिए वृत्ति को श्रेष्ठ बनाओ. बाप दादा के सम्मुख जो वृत्त लिया है उसमें सदा कायम रहो. ಆದ್ದರಿಂದ ಬಾಬಾ ಹೇಳ್ತಿದ್ದಾರೆ, ಈಗ ನಾವು ಶ್ರೇಷ್ಠ ಆತ್ಮಗಳು ಅಂದರೆ ಬಾಪ್ ದಾದಾನ ಸಮ್ಮುಖದಲ್ಲಿ ವೃತ್ತ ಪ್ರತಿಜ್ಞೆ ಏನು ಮಾಡಿದ್ದೇವೆ ಮೊದಲು ಅವನ್ನ ಕಾಯಂ ಇಟ್ಕೋಬೇಕು. ಫಿರ್ ದೇಖೋ ರಿಸಲ್ಟ್ ಕ್ಯಾ ನಿಕಲ್ತಿ, ಮತ್ತೆ ನೋಡಿ ರಿಸಲ್ಟ್ ಏನು ಬರ್ತದೆ. ಯಾವ 2 ಪ್ರತಿಜ್ಞೆ ಮಾಡಿದ್ದೇವೆ? ಮನ ವಚನ ಕರ್ಮದಿಂದ ಪವಿತ್ರನಾಗಿರುತ್ತೇನೆ. ಏಕ್ ಬಾಪ್ दूसरा ना कोई. जब वृत्त लिया है कि एक बाप दूसरा ना कोई तो फिर बुद्धि क्यों जाती है? ನೀವು ವೃತ್ತ ಮಾಡ್ತಿದ್ದೀರಿ, ವೃತ್ತ ಸ್ವೀಕರಿಸ್ತಿದ್ದೀರಿ, ಒಬ್ಬ ತಂದೆ ವಿನಃ ಅನ್ಯರಿಲ್ಲ, ಹಾಗಾದರೆ ಬುದ್ಧಿ ಅನ್ಯರ ಬಳಿಗೆ ಅನ್ಯ ವಿಷಯಕ್ಕೆ ಯಾಕೆ ಹೋಗ್ತದೆ? ಯಹ ವೃತ್ತ ಲಿಯಾ ಹೈ ಕ್ಯಾ ಕಿ ದೂಸರೋं से सुनेंगे. ಏಕ್ ಬಾಪ್ दूसरा ना कोई ಅಂದರೆ ಬಾಬಾ ಹೇಳಿದ್ದೇ ಮಾಡೋದು ಅಂತ. ಈ ವೃತ್ತ ಮಾಡ್ತೇನೆ ಅಂತ ನೀವು ವೃತ್ತ ಸ್ವೀಕರಿಸಿದ್ದೀರಿ ತಾನೆ, ಅಥವಾ ಅನ್ಯರು ಹೇಳಿದ್ದು ಕೇಳ್ತೇನೆ ಅಂತ ವೃತ್ತ ಮಾಡ್ತಿದ್ದೀರಾ? तुम्ही से सुनेंगे, तुम्ही से बोलेंगे, वृत्त लिया है तो फिर दूसरी आत्माओं के तरफ चंचल वृत्ति से देखते ही क्यों हो. ಈ ವೃತ್ತವನ್ನ ನಿನ್ನಿಂದಲೇ ಕೇಳ್ತೇನೆ, ನೀನು ಹೇಳಿದ ಹಾಗೆ ನಡೀತಾನೆ, ನಿಮ್ಮ ಮಾತನ್ನೇ ಕೇಳ್ತೇನೆ ಅಂತ ಈ ವೃತ್ತ ನೀವು ತಗೊಂಡವರು ಅನ್ಯರ ಮಾತುಗಳ ಬಳಿಗೆ ಹೇಗೆ ಆಕರ್ಷಿತರಾಗ್ತೀರಿ? तो सुनते ही क्यों हो? जो बाप से सुना है वही बोलना है. ನೀವೇನು ಬಾಬನಿಂದ ಕೇಳಿದ್ದೀರಿ ನೀವು ಅದೇನೇ ಮತ್ತೊಬ್ಬರಿಗೆ ಹೇಳಬೇಕಲ್ಲ. ಬಾಬಾ ಹೇಳಿದ್ ನೀವು ಕೇಳ್ತೇನೆ ಅಂತ ವೃತ್ತ ತಗೊಂಡವ್ರು ಏನು ಕೇಳಿದ್ದೀರಿ ಅದನ್ನೇ ನೀವು ಹೇಳಬೇಕಲ್ಲ. फिर और ಶಬ್ದವಾ ವ್ಯರ್ಥ ಬಾತೆ ಕೈಸೆ ಕರ್ ಸಕ್ತೆ. ನೀವು ವೃತ್ತ ತಗೊಂಡವ್ರಂದಾಗ ನೀವು ಅನ್ಯ ಮಾತುಗಳು ಹೇಗೆ ಬರ್ಲಿಕ್ಕೆ ಸಾಧ್ಯ? तो यहाँ ವೃತ್ತ ಕೋ ತೋಡ್ನಾ ಹುವಾನ. ಒಂದು ವೇಳೆ ಪ್ರತಿಜ್ಞೆ ಮಾಡಿ ಬಾಬಾ ಹೇಳಿದ್ದೇ ಕೇಳ್ತೇನೆ ಅಂತ ನೀವು ಸ್ವೀಕಾರ ಮಾಡಿ ಮತ್ತೆ ಬೇರೆ ಏನೋ ಮಾತಾಡ್ತೀರಿ ಕೇಳ್ತೀರಿ ಅಂದರೆ ಏನಾಯಿತು? ವೃತ್ತ ಭಂಗ ಆಯಿತು. जब आत्माभिमानी हो रहने का वृत्त लिया है तो फिर देह को देखते ही क्यों हो. ಯಾವಾಗ ನಾನು ಆತ್ಮಾಭಿಮಾನಿ ಆಗಿರುತ್ತೇನೆ ಎಂಬ ವೃತ್ತವನ್ನು ಸ್ವೀಕರಿಸಿದವರು ದೇಹ ನೋಡ್ತೀರಿ ಅಂದಾಗ ಏನಾಯ್ತು? ವೃತ್ತ ಭಂಗ ಆಯಿತು ತಾನೆ. ದೇಹ ಯಾಕೆ ನೋಡ್ತೀರಿ? ಯ ವೃತ್ತಕೋ ತೋಡ್ನಾ ಹುವಾನ. ದೇಹ ನೋಡ್ತೇವೆ ಅಂದಾಗ ಏನಾಯ್ತು? ವೃತ್ತ ಭಂಗ ಆಯಿತು. अमृत वेले से लेकर अपने आप को चेक करो कि जो वृत्त लिया है उस पर चल रहे हैं. ಅಮೃತ ವೇಳೆಯಿಂದಲೇ ನಮ್ಮನ್ನು ಚೆಕ್ ಮಾಡ್ಕೋಬೇಕಾಗಿದೆ. ನಾನೇನು ವೃತ್ತ ಬಾಬನ ಮುಂದೆ ಸ್ವೀಕರಿಸ್ತಿದ್ದೇನೆ ಅದರಂತೆ ನಡೆಯುತ್ತಿದ್ದೇನಾ? संकल्प क्या करना है, वाणी में क्या बोलना है, कर्म करते हुए कैसे कर्म योगी की स्थिति रहेगी, यह वृत्त लिया है ना. ಏನು ಸಂಕಲ್ಪ ಮಾಡ್ತೇನೆ, ಏನು ಮಾತಾಡ್ತೇನೆ, ಕರ್ಮ ಮಾಡ್ತಾ ಹೇಗೆ ಕರ್ಮಯೋಗಿಯ ಸ್ಥಿತಿಯಲ್ಲಿರ್ತೇನೆ ಅನ್ನೋ ವೃತ್ತವನ್ನು ನಾನು ಸ್ವೀಕರಿಸಿದ್ದೇನೆ ತಾನೆ. तो प्रवृत्ति में रहते कमल फूल समान रहेंगे, यह भी वृत्त लिया है. ನಾನು ಪ್ರವೃತ್ತಿಯಲ್ಲಿದ್ರೂ ಕಮಲ ಪುಷ್ಪದ ಸಮಾನ ಆಗಿರ್ತೇನೆ ಅಂತ ವೃತ್ತ ತಕ್ಕೊಂಡಿದ್ದೀರಿ ತಾನೆ. जो कमल फूल समान होगा वह परिस्थितियों के वश हो सकता है क्या? ಯಾರು ಕಮಲದ ಸಮಾನ ಆಗಿರ್ತಾರೆ ಅವರ ಪರಿಸ್ಥಿತಿಗಳಿಗೆ ವಶರಾಗ್ಲಿಕ್ಕೆ ಸಾಧ್ಯನಾ? यहाँ तो न्यारा और प्यारा होना चाहिए. अगर श्रेष्ठ वृत्ति में स्थित हो तो कोई भी वायुमंडल वाइब्रेशन आदि डगमग कर सकते हैं क्या? ಈ ರೀತಿಯಾಗಿ ಭಿನ್ನರು ಪ್ರಿಯರು ಆಗಿರುವಂತಹ ಮಕ್ಕಳು ಒಂದು ವೇಳೆ ಈ ಶ್ರೇಷ್ಠವಾದ ವೃತ್ತಿಯ ಸ್ಥಿತಿಯಲ್ಲಿದ್ದಾರೆ ಎಂದರೆ ಅವರು ಯಾವುದೇ ಪ್ರಕಾರದ ವಾಯುಮಂಡಲ ಅಥವಾ ವೈಬ್ರೇಷನ್ನಿನ ಪರಿಸ್ಥಿತಿಗಳಿಗೆ ಹೊಯ್ದಾಟದಲ್ಲಿ ಬರ್ತಾರಾ ಅಂತ ಕೇಳ್ತಾರೆ. ವೃತ್ತಿ ಸಿಹಿ ವಾಯುಮಂಡಲ್ ಬಂತಾ ಹೇ. ಬಾಬಾ ಹೇಳ್ತಾರೆ ನಮ್ಮ ವೃತ್ತಿ ಏನು ನಡೀತಾ ಇರ್ತದೆ ಆ ಪ್ರಕಾರವಾದಂತಹ ವಾಯುಮಂಡಲ ಇರ್ತದೆ. अगर आपकी वृत्ति श्रेष्ठ है तो वृत्ति के आधार से वायुमंडल को शुद्ध बना सकते हो. इतनी पावर है. ನಿಮ್ಮ ವೃತ್ತಿ ಶ್ರೇಷ್ಠವಾಗಿ ನಡೀತಾ ಇದೆ, ವೃತ್ತಿಯ ಆಧಾರದಿಂದ ವಾಯುಮಂಡಲ ಶುದ್ಧ ಮಾಡುತ್ತೀರಿ ಅಂದರೆ ಬಾಬಾ ಹೇಳ್ತಾರೆ ಇಷ್ಟು ಶಕ್ತಿ ಅಥವಾ ಇಷ್ಟು ಪವರ್ಫುಲ್ ನೀವು ಆಗಿದ್ದೀರಾ. ವಾಯುಮಂಡಲ್ ಕಿ ಪಾವರ್ ತೇಜ್ ಹೈ.
ಬಾಬಾ ಹೇಳ್ತಾರೆ, ನೀವು ಆತ್ಮ ಪವರ್ಫುಲ್ ಆಗಿದ್ದೀರಾ ಅಥವಾ ನಿಮ್ಮ ವಾಯುಮಂಡಲ ಪವರ್फुल ಆಗಿದೆಯಾ? जिस समय भी कोई वायुमंडल के वश हो जाते हैं, एक होता है मनसा में कमजोरियां आई और वहाँ ही उसको समाप्त करना. ಬಾಬಾ ಹೇಳ್ತಾರೆ ನೋಡಿ, ಯಾವ ಸಮಯದಲ್ಲಿ ಯಾವ ವಾಯುಮಂಡಲಕ್ಕೆ ನೀವು ವಶೀಭೂತರಾಗಿರ್ತೀರಿ, ಅಲ್ಲಿ ಮನಸ್ಸಿನಲ್ಲಿ ಯಾವ ದುರ್ಬಲ ಸಂಕಲ್ಪ ಬರ್ತದೆ ಅದನ್ನು ನೀವು ಅಲ್ಲಿಯೇ ಸಮಾಪ್ತಿ ಮಾಡಬೇಕು. लेकिन वर्णन भी करते हो, क्या करे, वायुमंडल ऐसा है, वायुमंडल के कारण मेरी वृत्ति चंचल हुई है. ಏನು ಮಾಡೋದು, ಅಲ್ಲಿ ವಾತಾವರಣ ಸರಿ ಇರಲಿಲ್ಲ, ವಾಯುಮಂಡಲ ಸರಿ ಇರಲಿಲ್ಲ, ಆ ಕಾರಣಕ್ಕೆ ನನ್ನ ವೃತ್ತಿ ನನ್ನ ಬುದ್ಧಿ ಚಂಚಲ ಆಯಿತು ಅಂತ ಹೇಳ್ತೀರಾ. जब ये शब्द बोलते हो उस समय अपने को क्या समझते हो? ಯಾವಾಗ ನನ್ನ ಬುದ್ಧಿ ಚಂಚಲ ಆಯಿತು ಅಂತ ಹೇಳ್ತೀರಿ, ಆಗ ಬಾಬಾ ಹೇಳ್ತಾರೆ ನಿಮ್ಮನ್ನೇನಂತ ತಿಳ್ಕೊಂಡಿರ್ತೀರಾ. उस समय कौन सी आत्मा हो, कमजोर आत्मा हो. ಅಂದರೆ ನನ್ನ ಬುದ್ಧಿ ಚಂಚಲ ಆಯಿತು ಅಂತ ಹೇಳ್ತೀರಂದರೆ ಆ ಸಮಯದಲ್ಲಿ ನೀವು ಆತ್ಮ ಏನಾಗಿರ್ತೀರಿ, ದುರ್ಬಲ ಆತ್ಮ ಆಗಿರ್ತೀರಿ. अपने आप को भूले हुए हो ಅಥವಾ ನಾನು ಆತ್ಮ ಮಾಸ್ಟರ್ ಸರ್ವಶಕ್ತಿವಂತ ಆತ್ಮ ಎಂಬುದನ್ನು ಮರ್ತಿರ್ತೀರ. ಲೌಕಿಕ ರೂಪ में भी कोई अपने आप को भूलता है क्या? ಬಾಬಾ ಕೇಳ್ತಾರೆ ನೋಡಿ, ಲೌಕಿಕದಲ್ಲಿ ಒಬ್ಬ ವ್ಯಕ್ತಿ ತಾನೇನು, ತಾನು ಹೇಗೆ, ತಾನು ಎಲ್ಲಿದ್ದೇನೆ ಅನ್ನೋದನ್ನು ಮರಿತಾನ. मैं कौन हूँ, किसका बच्चा हूँ, मेरा ऑक्यूपेशन क्या है, अगर किसी को भूल जाए तो सभी हंसेंगे ना. ನಾನು ಯಾರು, ನಾನು ಯಾರ ಮಗು, ನಾನು ಯಾವ ಪದವಿಯಲ್ಲಿದ್ದೇನೆ, ಯಾವ ಸ್ಥಾನದಲ್ಲಿದ್ದೇನೆ ಅನ್ನೋದು ಮರ್ತು ಹೋಗ್ತದೆ ಅಂದರೆ ಅದರ ಬಗ್ಗೆ ನಗ್ತಾರೆ ತಾನೆ, ಇವ್ರು ಹೇಗೆ ಮರಿತಾರಪ್ಪ. उस समय अपने को देखे, क्या हम अपने को, अपने आप को, अपने पोजिशन को भूल गए. ಹಾಗೆ ನಾವು ನಮ್ಮನ್ನು ನೋಡ್ಕೊಳ್ಬೇಕಾಗಿದೆ. ಯಾವುದೇ ವಾತಾವರಣ ಅಥವಾ ವೈಬ್ರೇಷನ್ನಲ್ಲಿ ನನ್ನ ಬುದ್ಧಿ ಚಂಚಲ ಆಯಿತು ಅಂತ ಹೇಳ್ತೇವಂದರೆ ಅಲ್ಲಿ ನನ್ನ ಸ್ಥಿತಿ ಹೇಗಿದೆ ಅಥವಾ ಯಾವ ರೀತಿ ನಾನು ಬಾಬನ ನೆನಪಿನಲ್ಲಿದ್ದೇನಾ, ನನ್ನ ಪೊಸಿಷನ್ನಲ್ಲಿದ್ದೇನಾ ನಾನು ಅನ್ನೋದನ್ನು ನೆನ್ಪು ಮಾಡ್ಕೋಬೇಕು. ಅಥವಾ ಮರ್ತು ಹೋಗಿತ್ತೋ ನೆನಪಿತ್ತೋ ಅಂತ ಪ್ರಶ್ನೆ ಮಾಡ್ಕೊಳ್ಳಿ. इस ऋतु को अब पक्का करो, फिर देखो कैसे सदा के लिए विजयी होते हैं. ಅದಕ್ಕೆ ಬಾಬಾ ಹೇಳ್ತಾರೆ, ಈಗ ಬಾಬಾನ ಮುಂದೆ ನಾವೇನು ವೃತ ಮಾಡ್ತೇನೆ ಅಂತ ಸ್ವೀಕರಿಸಿದೆ, ಮೊದಲು ಈ ವೃತವನ್ನು ಪಕ್ಕಾ ಮಾಡಿ ನೋಡಿ ನೀವು ಹೇಗೆ ವಿಜಯ ಆಗ್ತೀರಾ. कोई भी बात हिला नहीं सकेगी, इस ऋतु को बार बार अपनी बुद्धि में रिवाइज करो. ಯಾವುದೇ ಮಾತು ಬಾಬಾ ಹೇಳ್ತಾರೆ ನಮಗೆ ಚಂಚಲ ಮಾಡಬಾರ್ದು. ಈ ರೀತಿ ಬಾರಿ ಬಾರಿ ನಮ್ಮ ವೃತ ಬುದ್ಧಿಯಲ್ಲಿ ರಿವೈಸ್ ಮಾಡಿಕೊಳ್ತಾ ಇರಬೇಕು. कि कौन सी प्रतिज्ञा बाप से की है, कौन सा रुत लिया है, तो फिर यह रुत रिफ्रेश होगा, स्मृति में रहेगा. ಹೀಗೆ ನಾನು ಬಾಬನ ಸಮ್ಮುಖದಲ್ಲಿ ಯಾವ ಪ್ರತಿಜ್ಞೆ ಮಾಡಿದ್ದೇನೆ, ಯಾವ ವೃತವನ್ನು ಮಾಡ್ತೇನಂತ ನಾನು ಸಂಕಲ್ಪ ಮಾಡಿದ್ದೇನೆ, ಇದನ್ನು ಬಾರಿ ಬಾರಿ ನೆನ್ಪು ಮಾಡ್ಕೊಳ್ಳಿ ನೋಡಿ, ರಿಫ್ರೆಶ್ ಇರ್ತೀರಿ ಮತ್ತು ನಿಮ್ಮ ಪ್ರತಿಜ್ಞೆ ವೃತ ಸ್ಮೃತಿನೇ ಇರ್ತದೆ. ಅವರು ಜಿತನಾ ಸ್ಮೃತಿ रहेगा ಉತನಿ ಸಮರ್ಥಿ रहेगी. ಎಷ್ಟೆಷ್ಟು ನಮ್ಮ ಪ್ರತಿಜ್ಞೆ ವೃತ್ತ ಸ್ಮೃತಿ ಇರುತ್ತೆ ಅಷ್ಟು ನಮಗೆ ಸಮರ್ಥತೆ ಬರ್ತದೆ. तो ऐसा अपने को समर्थ बनाओ. लक्ष्य यह रखना है कि हमको नंबर 1 आना चाहिए. ಈ ರೀತಿಯಾಗಿ ಬಾಬಾ ಹೇಳ್ತಾರೆ ನಮ್ಮನ್ನು ಸಮರ್ಥ ಮಾಡಿಕೊಳ್ಬೇಕಾಗಿದೆ. ನಮ್ಮ ಗುರಿನೇ ಇರಬೇಕು ಈ ವೃತ್ತ ಪಾಲಿಸುತ್ತಾ ನಾವು ನಂಬರ್ 1 ಆತ್ಮ ಆಗಬೇಕಾಗಿದೆ. नंबर 1 ग्रुप के यादगार निशानी वरदान भूमि में क्या देकर जाते हो. ಹೀಗೆ ಬಾಬಾ ಹೇಳ್ತಾರೆ ನಂಬರ್ 1 ಗ್ರೂಪ್ನವರು ನಾವು ಅಂದರೆ ನಿಮ್ಮ ನಿಶಾನಿ ಈ ವರದಾನ ಭೂಮಿಗೆ ಏನು ಕೊಟ್ಟು ಹೋಗ್ತೀರಾ. ನಿಮ್ಮ ವೃತ್ತದ ಪರಿವರ್ತನೆಯಲ್ಲಿದ್ದೀರಿ, ವೃತ್ತದ ದೃಢತೆಯಲ್ಲಿದ್ದೀರಿ, ವೃತ್ತ ಚೆನ್ನಾಗಿ ಮಾಡ್ತಿದ್ದೇನೆ, ಈ ಲಕ್ಷಣಗಳ ಕುರುಹನ್ನು ಈ ಭೂಮಿಗೆ ಏನು ಕೊಡ್ತೀರಾ ಅಂತ ಬಾಬಾ ಕೇಳ್ತಾರೆ. ऐसे यादगार निशानी देकर जाना, यादगार से उनकी स्मृति आती है ना. ಹೀಗೆ ಈ ಭೂಮಿಗೆ ನಮ್ಮ ಯಾದಗಾರ್ ಏನಾದರೂ ಕೊಟ್ಟು ಬರಬೇಕು ಅಂತ ಹೇಳ್ತಾರೆ. ಯಾಕೆಂದರೆ ಯಾದಗಾರ್ ಅಲ್ಲಿ ಇರ್ತದಂದರೆ ಅದರ ಸ್ಮೃತಿ ಬರ್ತದೆ. ಐಸಾ ಎಕ್ಸಾಂಪಲ್ ಬನಾನೆ ಕಿಲೆ ಫಿರ್ ವಿಶೇಷ ಕಮಾಲ್ ಕರ್ನಿ ಪಡೆಗಿ. ಈ ಪ್ರಕಾರದ ನಾವು ಎಕ್ಸಾಂಪಲ್ ಆಗಬೇಕಾಗಿದೆ, ಇಂತಹ ಚಮತ್ಕಾರ ಮಾಡುವವರು ನಾವು ಆಗಬೇಕು ಅಂತ ಹೇಳ್ತಾರೆ. कोई कमाल की बात करके दिखाएंगे तब तो यादगार रहेगा. ಈ ಪ್ರಕಾರವಾಗಿ ಬಾಬಾ ಹೇಳ್ತಿದ್ದಾರೆ ನಾವು ಚಮತ್ಕಾರ ಮಾಡಿ ತೋರಿಸೋರು ಆಗಬೇಕು. ಆಗ ಆ ಚಮತ್ಕಾರವೇ ಏನಾಗುತ್ತೆ
ಮಹಿಮೆ ಮಾಡಲ್ಪಡುವಂಥದ್ದು ಅಥವಾ ನೆನಪು ಮಾಡುವಂತಹ ಒಂದು ದೃಶ್ಯ ಆಗಿ ಉಳಿತದೆ. अब देखेंगे यह ग्रुप कौन सी यादगार निशानी कायम कर जाता है, ನಿಶಾನಿ ಬಿ ಅವಿನಾಶಿ ಹೋ. ಹೀಗೆ ಬಾಬಾ ಹೇಳ್ತಾರೆ, ಈಗ ನೀವೆಲ್ಲರೂ ಸಹ ಈ ಗ್ರೂಪಿನಲ್ಲಿರೋರು ನೀವು ಪ್ರತಿಜ್ಞೆಯ ಒಂದು ನಿಶಾನಿಯನ್ನು ಏನು ಮಾಡಿ ಹೋಗ್ತೀರಾ ಅಂತ ಬಾಬಾ ಕೇಳ್ತಾರೆ. ಆ ನಿಶಾನಿ, ಆ ಕುರುಹು ಅವಿನಾಶಿ ಆಗಿರಬೇಕು. अब तो अपने को सर्वशक्तियों की प्राप्ति का अनुभव कराते हो. ಈಗ ನಾವು ಬಾಬಾ ಹೇಳ್ತಿದ್ದಾರೆ, ನಮ್ಮನ್ನು ನಾವು ಸರ್ವಶಕ್ತಿಗಳ ಪ್ರಾಪ್ತಿಯ ಅನುಭವವನ್ನು ಮಾಡಿಸುತ್ತಿರಬೇಕು. तो धारणा मूर्त बन पेपर तो यहाँ हो जाता है, बाकी प्रैक्टिकल पेपर परिस्थितियों को सामना करने का वह फिर वहाँ जाकर देना होता है. ಹೀಗೆ ಧಾರಣಾ ಮೂರ್ತಿ ಆದವರಿಗೆ ಪೇಪರ್ ಇಲ್ಲೇ ಬರಲ್ಲ, ಪೇಪರ್ ಪ್ರಾಕ್ಟಿಕಲಿ ಪೇಪರ್ ಪರಿಸ್ಥಿತಿಗಳು ಬರೋದು ಬಾಬಾ ಹೇಳ್ತಾರೆ ನೀವು ನಿಮ್ಮ ಮನೆಗಳಿಗೆ ನಿಮ್ಮ ಸ್ಥಾನಕ್ಕೆ ಹೋದ ಮೇಲೆ ಅಲ್ಲಿ ಪರೀಕ್ಷೆಗಳು ಆರಂಭ ಆಗ್ತವೆ. उसकी रिजल्ट भी यहाँ आएगी. ऐसा प्रैक्टिकल पेपर देना है जो सभी महसूस करे कि इनमें तो बहुत परिवर्तन है. ಹೀಗೆ ಈಗ ಬಾಬನಿಂದ ಶಕ್ತಿ ತುಂಬಿಸ್ಕೊಳ್ಳುತ್ತವೆ, ನಮ್ಮ ಸ್ಥಳಗಳಿಗೆ ಬರ್ತವೆ, ಪರೀಕ್ಷೆಗಳು ಅಲ್ಲಿ ಬರ್ತವೆ, ಪ್ರಾಕ್ಟಿಕಲಿ ನಾವು ಆ ಪರೀಕ್ಷೆಯಲ್ಲಿ ಪಾಸ್ ಆಗ್ತೇವೆ, ಅನುಭವ ಮಾಡ್ತೇವೆ. ಆದರೆ ಈ ಅನುಭವ ಬಾಬಾ ಹೇಳ್ತಾರೆ ಅನೇಕರಿಗೆ ಅನುಭವ ಹೀಗೆ ಮಾಡಿಸ್ತದೆ, ಇವರು ನಿಜವಾಗಿ ಪರಿವರ್ತನೆ ಆಗಿ ಬಂದಿದ್ದಾರೆ. ಮಧುಬನದಲ್ಲಿ ಪ್ರತಿಜ್ಞೆ ಮಾಡಿ ಬರ್ತೇವೆ, ಪರೀಕ್ಷೆಗಳು ನಮ್ಮ ಜೀವನದಲ್ಲಿ ನಮ್ಮ ಕ್ಷೇತ್ರಗಳಲ್ಲಿ ಬರ್ತವೆ. ಆ ಪರೀಕ್ಷೆಯಲ್ಲಿ ಹೇಗಿರ್ತೇವೆ ಎಂಬ ಅನುಭವ ಅನೇಕರಿಗೆ ಏನು ಮಾಡಿಸ್ತದೆ, ಇವರು ಪರಿವರ್ತನೆ ಆಗಿದ್ದಾರೆ, ಇದು ರಿಸಲ್ಟು. ಹಿಮ್ಮತ್ ರಖನೆ ಸೆ ಮದದ್ ಸ್ವತಃ ಮಿಲ್ತಿ. ಹೀಗೆ ನಾವು ಬಾಬನ ಮಕ್ಕಳು ಯಾವುದೇ ಪರೀಕ್ಷೆ ಪರಿಸ್ಥಿತಿಯಲ್ಲಿ ಧೈರ್ಯ ಇಟ್ಟಾಗ ಬಾಬನ ಸಹಾಯ ಖಂಡಿತ ಇರ್ತದೆ. ಹಿಮ್ಮತ್ ಮೇ ಕುಚ್ ಜರಾ ಸಾ ಬಿ ಕಮಿ ಹೋತಿ ತಬ್ ಮದದ್ ಮೇ ಬಿ ಕಮಿ ಪಡ್ತಿ ಹೈ. ಹೀಗೆ ಮಕ್ಕಳ ಧೈರ್ಯದಲ್ಲಿ ಸ್ವಲ್ಪ ಆದರೂ ಕೊರತೆ ಇದೆ ಅಂದಾಗ ಬಾಬನ ಸಹಾಯದಲ್ಲಿ ಕೂಡ ಕೊರತೆ ಬರುತ್ತೆ. ಕೈ ಸಮಸ್ತೆ ಹೇ ಮದದ್ ಮಿಲೇಗಿ ತೋ ಕರ್ಕೆ ದಿಖಾಯೆ. ಅರೆ ಮಕ್ಕಳು ಹೀಗೆ ಉಲ್ಟಾ ಯೋಚಿಸ್ತಾರೆ, ನನಗೆ ಬಾಬನ ಸಹಕಾರ ಸಿಕ್ಕರೆ ನಾನು ಮಾಡಿ ತೋರಿಸ್ಬೋದು ಅಂತ ಹೇಳ್ತಾರೆ. ಲೇಕಿನ್ ಮದದ್ ಮಿಲೇಗಿ ಹಿಮ್ಮತ್ ರಖನೆ ವಾಲೋಂಕು. ಆದರೆ ಬಾಬಾ ಹೇಳ್ತಾರೆ ಯಾರು ಧೈರ್ಯ ಇಡ್ತಾರೆ ಆ ಮಕ್ಕಳಿಗೆ ನನ್ನ ಸಹಾಯ ಸಿಗುತ್ತೆ ಅಂತ. ಆದರೆ ಮಕ್ಕಳು ಹೇಳ್ತಾರೆ ಬಾಬನ ಸಹಾಯ ಸಿಕ್ಕರೆ ನಾನು ಧೈರ್ಯ ಮಾಡ್ಬೋದು ಅಂತ. तो पहले हिम्मत बच्चे फिर मदद बाप. ಆದರೆ ಬಾಬಾ ಏನು ಹೇಳ್ತಾರೆ ಸ್ಲೋಗನ್, ಮೊದಲು ಧೈರ್ಯ ಮಕ್ಕಳದು, ಸಹಾಯ ಬಾಬಂದು. ಮತ್ತೆ ಹಿಮ್ಮತ್ ಧಾರಣ ಕರೋ ತೋ ಆಪ್ಕಿ ಏಕ ಗುಣ ಹಿಮ್ಮತ್ ಬಾಪ್ ಕಿ 100 ಗುಣ ಮದದ್. ಹೀಗೆ ಮಕ್ಕಳು ಧೈರ್ಯ ಧಾರಣೆ ಮೊದಲು ಮಾಡಬೇಕಾಗಿದೆ. ಒಂದು ಹೆಜ್ಜೆ ಮಕ್ಕಳು ಧೈರ್ಯದಿಂದ ಮುಂದುವರೆದರೆ ಬಾಬನ 1000 ಹೆಜ್ಜೆ ಸಹಾಯ ಸಿಗುತ್ತದೆ. अगर एक भी कदम ना उठावे तो बाप की 100 कदम ना उठाएंगे. ಮಕ್ಕಳು ಒಂದು ಹೆಜ್ಜೆನೂ ಧೈರ್ಯ ಮಾಡಲಿಲ್ಲ ಅಂದರೆ ಬಾಬನ 100 ಹೆಜ್ಜೆ ಮುಂದೆ ಬರೋದೇ ಇಲ್ಲ, ಬಾಬನ 100 ಹೆಜ್ಜೆ ಹಿಂದಕ್ಕೆ ಹೋಗ್ತದೆ. ಜೋ ಕರೆಗಾ ಓ ಪಾಯೇಗಾ, ಹಿಮ್ಮತ್ ರಖನಾ ಅರ್ಥಾತ್ ಕರ್ನಾ. ಹೀಗೆ ಯಾರು ಮಾಡ್ಕೊಳ್ತಾರೆ ಅವರು ಪಡಿತಾರೆ. ಬಾಬಾ ಹೇಳ್ತಾರೆ ಹಿಮ್ಮತ್ ಧೈರ್ಯ ಇಡೋದೇ ನಿಮ್ಮ ಪ್ರಥಮ ಪ್ರಯತ್ನ. तो सिर्फ बाप के ऊपर रखना कि बाबा मदद करेगा तो होगा, यह भी पुरुषार्थहीन के लक्षण हैं. अरे ಕೇವಲ ಬಾಬನ ಮೇಲೆ ಭರವಸೆ ಇಟ್ಕೊಂಡು ಬಾಬಾ ಸಹಾಯ ಮಾಡಿದರೆ ನಾನು ಮಾಡ್ತೇನೆ ಅಂದರೆ ಇದು ಪುರುಷಾರ್ಥಹೀನರ ಲಕ್ಷಣವಾಗಿದೆ. बाप दादा को मालूम नहीं कि हमको मदद करनी है. ಮಕ್ಕಳು ಹೀಗೆ ಹೇಳ್ತಾರೆ, ಬಾಪ್ ದಾದನಿಗೆ ಗೊತ್ತಿಲ್ಲೇನೋ ನಮಗೆ ಸಹಾಯ ಮಾಡಬೇಕೆಂಬುದು. क्या आपको कहने से करेंगे, ಅಥವಾ ಬಾಬನಿಗೆ ನಾನು ಹೇಳಿದರೆ ಸಹಾಯ ಮಾಡ್ತಾರೇನವರು. जो कहने से करता है उसको क्या कहा जाता. जो स्वयं दाता बन कर रहे हैं उनको करके करना यह इन्सल्ट नहीं है. ಬಾಬಾ ಪ್ರಶ್ನೆ ಮಾಡ್ತಾ ಇದ್ದಾರೆ, ಯಾರು ಹೇಳಿದ ನಂತರ ಮಾಡ್ತಾರೆ ಅವ್ರಿಗೇನಂತ ಕರೆಯೋದು, ಯಾರು ಹೇಳಿದ ನಂತರ ಮಾಡುವುದಿಲ್ಲ ಅವ್ರಿಗೇನಂತ ಹೇಳೋದು. ಯಾರು ಸ್ವಯಂ ದಾತ ಆಗಿದ್ದಾರೆ ಅವರು ಸ್ವಯಂ ಮಾಡೋರಿಗೇನೆ ನೀವು ಮಾಡಿದರೆ ನಾನು ಮಾಡ್ತೇನೆ ಅಂದರೆ ಇದು ಬಾಬನಿಗೆ ಇನ್ಸಲ್ಟ್ ಮಾಡಿದ ಹಾಗಲ್ವಾ. तो देने वाले दाता के आगे 5 पैसे क्या देते हो. ಬಾಬಾ ಹೇಳ್ತಾರೆ ಶಿವಬಾಬಾ ಕೊಡೋರು
ಕೊಡೋರ ಮುಂದೆ ನೀವು 5 ಪೈಸೆ ಕೊಟ್ಟರೆ ಏನಾಗುತ್ತೆ? ಪ್ರಶ್ನೆ ಮಾಡ್ಕೊಳ್ಳಿ. ಕೊಡೋರವರು ಅವರಿಗೆ ನೀವು 5 पैसे ಕೊಟ್ಟರೆ तो बाप दादा को भी शिक्षा स्मृति में दिलाते होके आपको मदद करनी चाहिए. ಹೀಗೆ ಮಕ್ಕಳು ಏನು ಮಾಡ್ತಾರೆ ಅಂದರೆ ಬಾಪ್ ದಾದಾರವರಿಗೇನೆ ಬಾಬನ ಶಿಕ್ಷಣ ನೆನಪು ಮಾಡಿಸ್ತಾರೆ. ಬಾಬಾ ನೀವು ನನಗೆ ಸಹಾಯ ಮಾಡ್ತೀರಿ ತಾನೆ, ನೀವು ನನಗೆ ಸಹಾಯ ಮಾಡೋರು ತಾನೆ. ಸಂಕಲ್ಪ ಕಬ್ ನ ರಖೋ, ಬಾಬಾ ನೀವು ನನಗೆ ಸಹಾಯ ಮಾಡುತ್ತೀರಲ್ವಾ, ಮಾಡೋರು ತಾನೆ ಎಂಬ ಸಂಕಲ್ಪ ಎಂದಿಗೂ ಇಟ್ಕೋಬೇಡಿ. ये तो स्वतः ही प्राप्त होंगे जब अपने को वारिस समझते हो तो वारिस वर्षे के हकदारी अधिकारी स्वतः होते हैं. ಅದಕ್ಕೆ ಬಾಬಾ ಹೇಳ್ತಾರೆ ಸಹಾಯ ತಾನಾಗಿ ಸಿಗ್ತದೆ. ನಿಮ್ಮನ್ನು ನೀವು ಮೊದಲು ವಾರಸುದಾರರು ಅಂತ ತಿಳ್ಕೊಳ್ಳಿ, ಬಾಬನ ಭಾಗ್ಯದ ಅಧಿಕಾರಿ ಅಂತ ತಿಳ್ಕೊಳ್ಳಿ. ನೋಡಿ ಅಲ್ಲಿ ಬೇಡಬೇಕಾಗಿಲ್ಲ, ಪಡ್ಕೊಳ್ಳಿಕ್ಕೆ ಆರಂಭಿಸ್ತೀರಿ. ಲೌಕಿಕ ಮೇತೋ ಉನ್ಹೋಂಕೋ ಸ್ವಾರ್ಥ रहता है तब मांगते हैं. ಅದರ ಲೌಕಿಕದಲ್ಲಿ ಭಕ್ತರು ಸ್ವಾರ್ಥ ಇರ್ತದೆ, ಕೇವಲ ತಮ್ಮ ಮನೆ, ತಮ್ಮ ಮಕ್ಕಳು, ತಮ್ಮ ಗಂಡ, ಹೀಗೆ ವೈಯಕ್ತಿಕವಾಗಿ ಸ್ವಲ್ಪ ಜನರ ಬೇಡಿಕೆಯಲ್ಲಿ ಇರ್ತಾರೆ, ಅಂದರೆ ಸ್ವಾರ್ಥ ಅಂತ ಹೇಳ್ತಾರೆ. ಯಹಾ ಅಪನಾ ಸ್ವಾರ್ಥ ಹಿ ನಹಿ ತೋ ಬಾಕಿ ರಖ್ ಕರ್ ಕ್ಯಾ ಕರೆಂಗೆ. ಯಾಕೆಂದರೆ ಬಾಬನ ಮಕ್ಕಳಿಗೆ ಬಾಬಾ ಏನು ಹೇಳಿದ್ದಾರೆ, ನೀವು ವಿಶ್ವ ಕಲ್ಯಾಣಕಾರಿಗಳು, ವಿಶ್ವದ ಪ್ರತಿ ಸೇವಾಧಾರಿಗಳಿಗೆ ನಿಮಗೆ ಸ್ವಾರ್ಥನೇ ಇಲ್ಲ ಅಂದಾಗ ಇಟ್ಕೊಂಡು ಏನು ಮಾಡ್ತೀರಿ? ಹೀಗೆ ಬಾಬಾ ಹೇಳ್ತಾರೆ इसलिए संकल्प रखना की कमजोरी है, पूरा निश्चय बुद्धि बनना है, बाप हमारा साथी है. ಅದಕ್ಕೆ ಬಾಬಾ ಸಹಾಯ ಮಾಡಿದರೆ ನಾನು ಮಾಡ್ತೇನೆ ಎಂಬ ಸಂಕಲ್ಪ ನಿಮ್ಮ ದುರ್ಬಲತೆ. ಆದ್ದರಿಂದ ನಿಶ್ಚಯ ಬುದ್ಧಿ ಉಳ್ಳವರು ನೀವು ಅಂದರೆ ಬಾಬಾ ನನ್ನ ಜೊತೆಗಾರ ಆಗಿದ್ದಾರೆ, ಬಾಬಾ ಸದಾ ಮದದಗಾರ್ ಹೇ, ನಿಶ್ಚಯ ಬುದ್ಧಿ ವಿಜಯಂತಿ. ನಾನು ಬಾಬನಿಗೇನು ಬೇಡಲ್ಲ, ಬಾಬಾ ಸದಾ ನನಗೆ ಸಹಾಯ ಮಾಡ್ತಾ ಇರ್ತಾರೆ ಎಂಬ ನಿಶ್ಚಯ ಬುದ್ಧಿಯಲ್ಲಿರುವಂತಹ ಮಕ್ಕಳು ವಿಜಯಿಗಳಾಗಿರ್ತಾರೆ. ऐसा सदा स्मृति में रखते हुए हर कदम उठाओ तो देखो विजय आपके गले का हार बन जाएगी. ಈ ರೀತಿ ಮಕ್ಕಳು ಸದಾ ಸ್ಮೃತಿ ಇಟ್ಕೋಬೇಕಾಗಿದೆ. ಪ್ರತಿ ಹೆಜ್ಜೆ ಎತ್ತಿಡಬೇಕು, ಬಾಬಾ ನನ್ನ ಜೊತೆಗಾರಾಗಿದ್ದಾರೆ, ಬಾಬಾ ಸದಾ ನನ್ನ ಸಹಾಯಕರಾಗಿದ್ದಾರೆ. ಈ ಧೈರ್ಯದ ಹೆಜ್ಜೆ ಎತ್ತಿಡ್ತಾ ಇರೋರು ವಿಜಯದ ಮಾಲೆ ಧರಿಸ್ಕೊಳ್ತಾರೆ ಅಂತಾರೆ ಬಾಬಾ. अगर अभी विजय नहीं बनते तो विजय माला में नहीं आते. ಹೀಗೆ ನಾವೀಗ ವಿಜಯಗಳಾಗಲಿಲ್ಲ ಅಂದರೆ ವಿಜಯ ಮಾಲೆಯಲ್ಲಿ ನಾವು ಬರೋದಿಲ್ಲ. तो यह सदा स्मृति रख कदम उठाओ तो फिर सदा ಸಿದ್ಧಿ ಸ್ವರೂಪ हो जाएंगे. ಹೀಗೆ ನಾವು ಸದಾ ಸ್ಮೃತಿ ಇಟ್ಟುಕೊಂಡೆ ಹೆಜ್ಜೆ ಎತ್ತಿಡಬೇಕು. ಬಾಬಾ ಜೊತೆಗಿದ್ದಾರೆ, ಬಾಬಾ ನನಗೆ ಸದಾ ಸಹಾಯಕರಾಗಿದ್ದಾರೆ. ಬಾಬನಿಗೆ ಮಾಡು ಕೊಡು ಅಂತ ಕೇಳೋದಲ್ಲ. ಈ ಒಂದು ಶುಭ ಸ್ಮೃತಿಯಲ್ಲಿದ್ದಂತಹ ಮಕ್ಕಳು ಸದಾ ಸಿದ್ಧಿ ಸ್ವರೂಪರಾಗ್ತೀರಿ. ಕೊಯ್ ಸಂಕಲ್ಪ ಬೋಲ್ ವ ಕರ್ಮ ಸಿದ್ಧ ಕರ್ನಾ ಹೋ ಯಹ ಹೋ ಹಿ ನಹಿ ಸಕ್ತಾ. ಅದಕ್ಕೆ ನಿಮ್ಮ ಯಾವುದೇ ಸಂಕಲ್ಪ ಮಾತು ಕರ್ಮ ನಾನು ಸಿದ್ಧ ಮಾಡಿ ತೋರಿಸ್ತೇನೆ ಅಂದರೆ ಬಾಬಾ ಹೇಳ್ತಾರೆ ಇದು ಸಾಧ್ಯ ಇಲ್ಲ. ಅಗರ್ ಪುರುಷಾರ್ಥ ಕಿ ವಿಧಿ ಯಥಾರ್ಥ ಆಯಿತು, ಬಾಬಾ ಹೇಳಿದ ಹಾಗೆ ನಮ್ಮ ಪುರುಷಾರ್ಥದ ವಿಧಿ ಯಥಾರ್ಥವಾಗಿದ್ದರೆ ಮಾತ್ರ ನಾವು ಸಿದ್ಧಿ ಸ್ವರೂಪರಾಗ್ತೇವೆ. कोई भी कर्म विधि पूर्वक करने से सिद्धि होती है. ಯಾವುದೇ ಪ್ರಕಾರದ ಕರ್ಮ ಬಾಬಾ ಹೇಳಿದಂತೆ ಇದಕ್ಕೆ ವಿಧಿಪೂರ್ವಕ ಅಂತ ಹೇಳಾಗುತ್ತೆ. ಹಾಗೆ ಮಾಡಿದರೆ ಮಾತ್ರ ಆ ಕರ್ಮಕ್ಕೆ ಫಲ ಅಥವಾ ವಿಜಯ ನಮಗೆ ಸಿಗ್ತದೆ. ವಿಧಿಪೂರ್ವಕ ನಹಿ ಕರ್ತೆ ಹೊತ್ತು ಸಿದ್ಧಿ ಬಿ ನಹಿ ಹೋಗಿ. ಅರೆ ಬಾಬನ ಶ್ರೀಮತದಂತೆ ವಿಧಿಪೂರ್ವಕವಾಗಿ ನಾವು ಮಾಡಲಿಲ್ಲ ಅಂದರೆ ನಮಗೆ ಸಿದ್ಧಿ ಸಿಕ್ಕೋದಿಲ್ಲ. ವಿಧಿಪೂರ್ವಕ ಪ್ರತ್ಯಕ್ಷ ಫಲ ಸಿದ್ಧಿ ಮಿಲೇಗಿ ಹಿ. ಹೀಗೆ ಯಾರು ವಿಧಿಪೂರ್ವಕವಾಗಿ ಸೇವೆ ಪುರುಷಾರ್ಥ ಮಾಡ್ತಾ ಇರ್ತಾರೆ, ಬಾಬಾ ಹೇಳ್ತಾರೆ ಅದರ ಪ್ರತ್ಯಕ್ಷ ಫಲ ಸಿದ್ಧಿ ಮಕ್ಕಳಿಗೆ ಅವಶ್ಯ ಪ್ರಾಪ್ತಿ ಆಗುತ್ತದೆ. ಅಚ್ಚಾ, ಓಂ ಶಾಂತಿ. ಹೀಗೆ ಬಾಬಾ ಈ ದಿನ ನಮ್ಮ ವೃತ್ತಿ ಚಂಚಲತೆಗೆ ಕಾರಣ ಏನಂದರೆ ಬಾಬಾ ನಮಗೇನು ವೃತ ಕೊಟ್ಟಿದ್ದಾರೆ, ಪ್ರತಿಜ್ಞೆ ಮಾಡಿಸಿದ್ದಾರೆ. ಪ್ರತಿಜ್ಞೆಯ ದೃಢತೆ ಸಂಕಲ್ಪ ನಾವೇನು ಮಾಡಿದ್ದೇವೆ, ಇದರಲ್ಲಿ ಢೀಲಾತನ ಬಂದಾಗ ಅಲ್ಲಿ ನಮ್ಮ ವೃತ್ತಿ ಚಂಚಲ ಆಗುತ್ತೆ. ಅದಕ್ಕೆ ನಾನು ಮನಸಾ ವಾಚ ಕರ್ಮಣ ಪವಿತ್ರತೆಯಲ್ಲಿರ್ತೇನೆ. ಏಕ್ ಬಾಪ್ ದೂಸರಾ ನಾ ಕೋಯಿ. ಗೃಹಸ್ಥಿ ವ್ಯವಹಾರದಲ್ಲಿದ್ರೂ ನ್ಯಾರ ಪ್ಯಾರ ಆಗಿರ್ತೇನೆ. ಈ ಎಲ್ಲ ಏನು ಪ್ರತಿಜ್ಞೆಗಳು ಏನೇನು ನಾವು ಬಾಬನ ಮುಂದೆ ಮಾಡಿದ್ದೇವೆ, ಅಥವಾ ಮಧುಬನಕ್ಕೆ ಹೋದಾಗ ಆ ಒಂದು ಪರಿವರ್ತನೆ ಭೂಮಿಯಲ್ಲಿ ನಾವೇನು ಪ್ರತಿಜ್ಞೆ ಮಾಡಿ ಬಂದಿರ್ತೇವೆ,
ಅದನ್ನು ನಾವು ಕರೆಕ್ಟಾಗಿ ಫಾಲೋ ಮಾಡ್ತಾ ಇದ್ದರೆ, ಇದಕ್ಕೆ ದೃಢ ಸಂಕಲ್ಪ ಅಂತ ಬಾಬಾ ಹೇಳ್ತಾರೆ. ನೀವು ಮಾಡಿದ್ದೀರಾ, ಮಾಡ್ತಾ ಇದ್ದೀರಾ ಅಂತ ನಿಮ್ಮನ್ನು ನೋಡ್ಕೊಳ್ಳಿ. ಮಾಡ್ತಾ ಇದ್ದರೆ ಖಂಡಿತ ನೀವೇನಾಗ್ತೀರಿ, ವಿಜಯಿಗಳಾಗ್ತೀರಿ ಅಂತ ಬಾಬಾ ಹೇಳ್ತಾರೆ. ಅಚ್ಚಾ, ಓಂ ಶಾಂತಿ. ನಾನಾತ್ಮ ಮಸ್ತಕದ ಸಿಂಹಾಸನದಲ್ಲಿರುವ ಪವಿತ್ರ ಪ್ರಕಾಶ ಜ್ಯೋತಿ, ಒಬ್ಬ ತಂದೆ ವಿನಃ ಅನ್ಯರಿಲ್ಲ ಎಂಬ ದೃಢತೆಯ ವೃತ್ತದಲ್ಲಿರುವ ದೃಢ ಸಂಕಲ್ಪಧಾರಿ ಆತ್ಮ ನಾನು. ಓಂ ಶಾಂತಿ, ಓಂ ಶಾಂತಿ.